ಅಂದ್ರೆ ಒಂದು ಮದುವೆ ವಯಸ್ಸು ಮೀರಿದೆ, ತಾವ್ ಯಾಕೆ ಇನ್ನೂ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ. ಅದ್ ನನ್ನ ಲೈಫ್ ಅಲ್ಲಿ ಟೈಮ್ ಸರಿಯಾಗಿ ಬಂದಿಲ್ಲ. ಈಗ ನಿಮ್ ಜೀವನ ಹೇಗೆ? ನಮ್ಮ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಪೊಲಿಟಿಕಲ್ ಅಂತ ಬಂದಾಗ? ಪಾಲಿಟಿಕ್ಸ್ ಗೆ ಸರ್ ದುಡ್ಡು ಬೇಕು, ಅದ್ ನನ್ನ ಹತ್ರ ಇಲ್ಲ. ಈಗ 36 ವರ್ಷದ ನಿಶಾ ತನ್ನ ಬದುಕಿನಲ್ಲಿ ಏನಾಗಬೇಕು ನೆಕ್ಸ್ಟ್? ಕಷ್ಟ ಅದಕ್ಕೆ ಉತ್ತರ ಕೊಡೋದು. 21 ವರ್ಷದ ಸಿನಿಮಾ ನಂಟು ಮತ್ತೆ ಈಗ 36 ವರ್ಷದ ಆಕಸ್ಮಿಕವಾಗಿ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ನಿಶಾ ಮತ್ತೆ ಸಿನಿಮಾ ಇಲ್ಲ. ಎಲ್ಲೋ ಒಂದ್ ಕಡೆ ದರ್ಶನ್ ಜೊತೆ ಸಿನಿಮಾ ಆಕ್ಟ್ ಮಾಡ್ಲಿಕ್ಕೂ ಒಂದು ಪ್ರಪೋಸಲ್ ಸಿಕ್ಕಿತ್ತು ಅಂತ. ಶೂಟಿಂಗು ಆಯ್ತು, ಒಂದಷ್ಟು ಟ್ರೈನಿಂಗ್, ಫುಲ್ ಪ್ರಾಸೆಸ್ ಎಲ್ಲ ಆಯ್ತು. ಬಟ್ ಒಂದು 13 ದಿನ ಶೂಟಿಂಗ್ ಆಯ್ತು ಸರ್. ಅದು ಯಾವ್ದೋ ಒಂದು ಪಕ್ಷ ಕರೆದ ನೋಡ್ಕೋತೀವಿ ನಿಂತ್ಕೊಳ್ಳಮ್ಮ ಅಂತ ಅಂದ್ರೆ, ನಾವು ಸ್ವಂತ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಕ್ಕಾಗಿಲ್ಲ ಅಂತ ಅಂದ್ರೆ ನೀವ್ ಯಾರ ಮೇಲೆ ಡಿಪೆಂಡ್ ಆಗ್ತೀರಾ ಲೈಫ್ ಅಲ್ಲಿ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇವತ್ತು ಬಹಳ ಮುಖ್ಯವಾಗಿ ನಮಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಆ್ಯಕ್ಚುಲಿ ಅವರು ಇವತ್ತು ಬಂದದ್ದು ನನ್ನ ಸ್ಟುಡಿಯೋ ಓಪನ್ ಆದಂಥ ಸಂದರ್ಭದಲ್ಲಿ ಇನ್ವೈಟ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಬಂದಿರಲಿಲ್ಲ. ವಿಶ್ ಮಾಡಿ ಹೋಗೋಣ ಅಂತ ಬಂದರು. ಆದರೆ ಹಾಗೆ ನಾನೇ ಒಂದು ಸ್ವಲ್ಪ ಜನರೆಲ್ಲ ಮಾತಾಡೋಣ ಅಂತೇಳಿ ಕೂರಿಸ್ಕೊಂಡಿದ್ದೀನಿ. ಸೊ ಆಕೆನ ನಾವು ಕೇವಲ ಹೆಸರಿಡಿದು ಹೇಳೋಕ್ಕೆ ಕಷ್ಟನೇ. ಒಂದು ಹಂತವನ್ನು ತಲುಪಿದ್ದಾರೆ. ಎಲ್ಲೋ ಒಂದು ಹಂತದಲ್ಲಿ ಕೆಳಮಟ್ಟಕ್ಕೆ ಹೋದ್ರೂ ಮತ್ತೊಂದು ಹಂತದಲ್ಲಿ ಅವ್ರದ್ದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ, ಅವರ ಕೆರಿಯರ್ನ ರೂಪಿಸ್ಕೊಳ್ಳಿಕ್ಕೆ, ಅವ್ರ ಜೀವನವನ್ನು ನಾನೇನು ಅಂತ ತಿಳಿಸ್ಕೊಳ್ಳಿಕ್ಕೆ, ಬಹಳ ಮುಖ್ಯವಾಗಿ ಜನಕ್ಕೂ ನಾನೇನು ಅಂತ ತಿಳಿಸ್ಕೊಳ್ಳಿಕ್ಕೆ, ಮತ್ತು ಜನ ನೀವೇನು ಅಂತ ಅವರು ತಿಳ್ಕೊಳ್ಳಿಕ್ಕೆ ಉತ್ಸಾಹಭರಿತವಾಗಿರುವಂತಹ ನಿಶಾ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಜನರಲ್ಲಿ ಒಂದಷ್ಟು ಮಾತಾಡೋಣ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನನ್ಗೆ ಇಲ್ಲಿ ಭೇಟಿ ಕೊಟ್ಟು ತುಂಬಾ ಖುಷಿ ಆಯ್ತು. ನೋಡಿ, ನೀವೇ ಧರ್ಮದ ಬಗ್ಗೆ ಮಾತಾಡ್ತೀರಿ, ಸೈಂಟಿಫಿಕ್ ಆಗಿ ಮಾತಾಡ್ತೀರಿ, ಗಿಡಮೂಲಿಕೆಗಳ ಬಗ್ಗೆ ಮಾತಾಡ್ತೀರಿ, ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಸೊ ವಿಚಾರಗಳೇನೇ ಇರಲಿ, ಈಗ ನಿಮ್ಗೆ ಒಂದು ವಯಸ್ಸು ನಮ್ಮ ಧಾರ್ಮಿಕವಾಗಿ ಬಂದರೆ ಒಂದು ಮದುವೆ ವಯಸ್ಸು ಮೀರಿದೆ, ತಾವು ಯಾಕೆ ಇನ್ನೂ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ? ಯಾಕಂದ್ರೆ ನನ್ಗೆ ಅರ್ಥ ಆಯ್ತು ಶ್ರೀನಿವಾಸ್ ಅವರೇ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ. ಇವಾಗ ಈ ರಸ್ತೆ ಆಯ್ಕೆ ಮಾಡ್ಕೊಂಡಿದ್ದೀರಿ, ಈಗ ಇತ್ತಗೆ ಮದುವೆ ಇಲ್ಲ ನಿಮಗೆ, ಇದು ಮಾಡ್ಕೊಂಡಿಲ್ಲ. ಸೊ ಮಾಡ್ಕೊಳ್ಳಿ ಅಂತ ಅಷ್ಟೇ ನಮ್ದು ಆರೈಕೆ, ಆದಷ್ಟು ಬೇಗ. ಯಾಕಂದರೆ ನಾವು ಸೈಂಟಿಫಿಕಾಗಿ ಯೋಚನೆ ಮಾಡಿದಾಗ ಸೈನ್ಸ್ ಏನು ಹೇಳುತ್ತೆ, ನೀವು ಧಾರ್ಮಿಕವಾಗೂ ಅಷ್ಟೇ 30 ಒಳಗಡೆ ಎಲ್ಲ ಮುಗಿದೋಗ್ಬೇಕು ಒಂದು ಸಂಸಾರದ, ಅಂದರೆ ಮಕ್ಕಳನ್ನು ಸಹ 30 ಒಳಗಡೆ ಮುಗಿದೋಗ್ಬೇಕು ಅನ್ನುವಂಥ ಒಂದು. ಇಲ್ಲಾಂದರೆ ಇವತ್ತಿನ ಆರೋಗ್ಯ ಪರಿಸ್ಥಿತಿ, ಆಹಾರದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಸೊ ಆ ನಿಟ್ಟಿನಲ್ಲಿ 40 ಅಂತ ಅಂದರೆ ಅಲ್ಲಿಗೆ ಮುಗೀತು ಅಂತ, ಆಕೆ ಲೈಫು ಇನ್ ಫ್ಯೂಚರ್ ಇಲ್ಲವೇ ಇಲ್ಲ ಅಂತೇಳಿ ಕೇವಲ ಒಂದು ಆಡಂಬರಕ್ಕೋ ಜನರ ನಂಬಿಸ್ಲಿಕ್ಕೆ ಒಂದು ಮದುವೆ ಅಂತ ಆಗ್ಬೋದೇ ಹೊರತು ಆಮೇಲೆ ಆಗಿ ಪ್ರಯೋಜನ ಇಲ್ಲ. ಸೊ ಇನ್ನು ಮದುವೆ ಆದ ಗಂಡಸನ್ನು ನಾವು ಆಂತರಿಕವಾಗಿ ತೊಗೊಂಡಾಗ ಸೊ ಆತನಲ್ಲೂ ಏನೂ ಇಲ್ಲ ಇವತ್ತು. ಈ ನಿಟ್ಟಿನಲ್ಲಿ ನಿಮ್ಮ ವಯಸ್ಸಿಗೆ ಆಲ್ರೆಡಿ ಆ ಒಂದು ಹತ್ತತ್ರ ಬರ್ತಾ ಇದೆ. ಯಾಕೆ? ಜೀವನ ಇದ್ದೇ ಇರುತ್ತೆ, ಕಷ್ಟ ಸುಖಗಳು, ನೀವು ಹೇಳ್ದಂಗೆ ಈ ರಸ್ತೆ ಆ ರಸ್ತೆ ಎಲ್ಲ ಇರ್ತದೆ. ಸೊ ಇದೊಂದು ರಸ್ತೆನ ಯಾಕೆ ನಿಮ್ಮ ಜೀವನಕ್ಕೆ ಕಲ್ಪಿಸ್ಕೋಬಾರ್ದು? ನಾನು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಮುಂಚೆ. ಒಂದು ಸಮಯ ಅಂತ ಇರುತ್ತೆ, ಒಂದು ಭಯಾನೂ ಇತ್ತು, ಇವಾಗ ಈ ಸಮಯ ಮೀರೋಗುತ್ತಾ ಅಂತ ಇಲ್ಲ. ಬಟ್ ನಾನು ಎಲ್ಲೋ ಒಂದ್ ಕಡೆ ಯಾರ್ದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಒಂದು ವಿಷಯನ ನಾನು ತಿಳ್ಕೊಂಡೆ. ಅದೇನ್ ವಿಷಯ ಅಂತ ಅಂದ್ರೆ, ನಿಮ್ ಜೀವನದಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅಂದ್ರೆ, ಆ ಕೊರತೆ ನಿಮ್ನ ಹೇಗ್ ಮಾಡುತ್ತೆ ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತಾಯಿ ಆಗಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರಲ್ಲ, ಅಥವಾ ನಿಮ್ಗೆ ತುಂಬಾ ಆಸೆ ಇರುತ್ತೆ ತಾಯಿ ಆಗ್ಬೇಕು ಅಂತ, ಮದ್ವೆನೂ ಆಗಿರುತ್ತೆ, ನಿಮ್ ತಾಯಿ ಆಗಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರಲ್ಲ, ತುಂಬಾ ನೊಂದ್ಕೊಂಡಿರ್ತೀರಾ, ಪ್ರಯತ್ನಗಳನ್ನ ಮಾಡಿರ್ತೀರಾ, ಆದ್ರೆ ನೀವು ಕೊನೆಗೆ ನೀವು ತಾಯಿ ಆಗಕ್ ಆಗಲ್ಲ. ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ ಕೊರತೆ ನಿಮ್ನ ಹೇಗ್ ಮಾಡುತ್ತೆ ಅಂತ ಅಂದ್ರೆ, ನೀವು ಬರೀ ನಿಮ್ ಮಕ್ಳಿಗೆ ತಾಯಿ ಆಗೋ ಅವಕಾಶ ಇತ್ತು, ಬಟ್ ನಿಮ್ಮಲ್ಲಿ ಆ ತಾಯಿ ಆ ತತ್ವ ಹೇಗ್ ಬೆಳೆಯುತ್ತೆ ಅಂತ ಅಂದ್ರೆ, ನೀವು 10 ಮಕ್ಳಿಗೆ, ನೀವು ಸಮಾಜಕ್ಕೆ, ಬೇರೆ ಮಕ್ಕಳಿಗೆ ತಾಯಿ ಆಗಕ್ಕೆ ಒಂದು ಅವಕಾಶ ಕೊಡುತ್ತೆ ಜೀವನ. ಸೊ ನನ್ನ ಜೀವನ ಹಾಗೆ ತಗೊಂಡಿದ್ದೀನಿ. ಇವತ್ತು ನನ್ನ ಜೀವನದಲ್ಲಿ ಎಷ್ಟೊಂದಷ್ಟು ಕೊರತೆಗಳು ಇರಬಹುದು, ಎಲ್ಲಾರ ಜೀವನದಲ್ಲೂ ಇರುತ್ತೆ. ನಾನೇನ್ ಸ್ಪೆಷಲ್ ಅಲ್ಲ, ಎಲ್ಲಾರ ಜೀವನದಲ್ಲೂ ಕೊರತೆ ಇರುತ್ತೆ. ಹೌದು, ನನ್ನ ಜೀವನದಲ್ಲಿ ಒಂದ್ ಬೇರೆ ರೀತಿಯಲ್ಲಿ ಇದೆ ಕೊರತೆಗಳು. ಸೊ ಜೀವನದಲ್ಲಿ ಆ ಕೊರತೆ ಇದ್ದಾಗ ನಿಮ್ಗೆ ಜೀವನನೇ ಒಂದು ಅವಕಾಶ ಕೊಡುತ್ತೆ. ನಮ್ಗೆ ಅನ್ಸುತ್ತೆ ಇಲ್ಲ ಈ ಕೊರತೆ ನಮ್ದು ಎಲ್ಲೋ ಒಂದ್ ಕಡೆ ಉಳ್ಕೊಳ್ಳುತ್ತೆ ಅಂತ. ಇವಾಗ ಹೇಗೆ ಎಲ್ಲ ಉದಾಹರಣೆಗಳನ್ನ ಸುತ್ತಮುತ್ತ ಕಾಣಿಸುತ್ತಲ್ವಾ. ಸೊ ಅದ್ ಕಷ್ಟದ ಹಾದಿನೇ ಅದು. ಬಟ್ ಒಂದಷ್ಟು ಜನಕ್ಕೆ ಬಹುಶಃ ದೇವರು ಅದನ್ನೇ ನಿರ್ಧಾರ ಮಾಡಿರ್ತಾನೆ, ಆ ತರ ಒಂದ್ ಲೈಫ್ ನಿಮ್ಗೆ ಅಂತ. ಸೊ ಅಂದರೆ ಈಗ ಒಟ್ಟಾರೆ ನೀವು ಈ ಮದುವೆ ಕನಸು ಅನ್ನೋದನ್ನೇ ಎಲ್ಲೋ ಒಂದು ಕಡೆ ಬೇಡ, ಕನಸೇ ಇಟ್ಕೊಳ್ಳೋದು ಬೇಡ ಅಂತ ಏನಾದ್ರು ಇದ್ದೀರಾ? ಇಲ್ಲ, ಆ ಥರ ಅಲ್ಲ ಸರ್. ಏನಾಗುತ್ತೆ ಅಂದ್ರೆ, ಇವತ್ತು ನನ್ನ ಲೈಫಲ್ಲಿ ಎಷ್ಟು ವಿಷಯಗಳು ನಡೀತಾ ಇದೆ ಅಂತ ಅಂದ್ರೆ, ನನ್ನ ಕನಸನ್ನ ಆ ಒಂದು ಲೋಕದಲ್ಲಿದ್ರೆ ನಾನು ಇದನ್ನ ಹೇಗೆ ಫೇಸ್ ಮಾಡ್ಲಿ? ಸೊ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ಓಪನ್ ಆಗಿದ್ದೀನಿ. ಯಾಕಂದ್ರೆ ನನ್ಗೆ ಇವಾಗ ಗೊತ್ತು ಜೀವನನ ಹೇಗ್ ಬರುತ್ತೆ ಅದನ್ನ ಸ್ವೀಕರಿಸ್ಬೇಕು ಅಂತ. ಸೊ ಯಾವ್ದ್ರಲ್ಲೂ ನಾನು ತುಂಬಾ ಬೇಜಾರಾಗಿ, ಬೇಸರ ಆಗಿ, ನನ್ನ ಲೈಫ್ ಎಲ್ಲಾ ಕಡೆಯಿಂದನೂ ನಾನು ಮುಚ್ಚಿ ಆ ಥರ ಇಲ್ಲ.
ತುಂಬಾ ರಿಲ್ಯಾಕ್ಸ್ಡ್ ಮನಸ್ಥಿತಿಲಿ ಇದ್ದೀನಿ. ಆದ್ರೆ ಒಂದಷ್ಟು ಜವಾಬ್ದಾರಿಗಳಿದೆ, ನನ್ಗೊಂದಷ್ಟು ನನ್ಗೆ ಉತ್ತರಗಳು ಬೇಕು, ಒಂದು ಜಾಗಕ್ಕೆ ತಲುಪಬೇಕು ನಾನು. ಆ ನಂತರ ಎಲ್ಲ ಅಲ್ಲ, ಅದಕ್ಕೆ ಒಂದು ಸಮಯ, ನಿಗದಿತ ಸಮಯ ಅನ್ನೋದಿಲ್ವಾ? ವಯಸ್ಸು ಆಗ್ತಾನೆ ಇದೆ. ಎವರಿ ಸೆಕೆಂಡ್ ನಾವು ಬರ್ತ್ಡೇ ಆಚರಿಸ್ಕೊಂಡು ಅಂತ ಅಂದರೆ ನಮ್ಗದು ಖುಷಿ ಅಲ್ಲ, ಒಂದು ವರ್ಷ ಕಳೆದೋಯ್ತಲ್ಲ ಅಂತೇಳಿ. ನಿಗದಿತ ಸಮಯ ಅಂತ ಏನೂ ಇರಲ್ಲ, ಅದ್ ನಾವ್ ಮಾಡ್ಕೊಂಡಿರ್ತೀವಿ. ಹಂಗಂತ ಯೋಚನೆ ಮಾಡಿದ್ರೆ ಇವತ್ತು ನಮ್ಗೆಲ್ಲ ನಮ್ಮ ಹಿರಿಯವ್ರು ಹೇಳ್ತಿದ್ರಲ್ಲ, ಯಾವತ್ ನೀನ್ ಸಾಯ್ತೀಯ ಅಂತ ನಿನ್ ಗೊತ್ತಿರಲ್ಲ ಅಂತ. ಇವೆಲ್ಲ ಸುಮ್ನೆ ಹೇಳ್ತಿರಲ್ಲ ಅವರು. ನಮ್ಮ ಆಯ್ಕೆಗಳು ತುಂಬಾ ಸ್ಪಷ್ಟವಾಗಿರ್ಬೇಕು. ನಾವ್ ಏನಕ್ಕೆ ಈ ಒಂದು ಆಯ್ಕೆ ಮಾಡ್ಕೊಂಡ್ವಿ, ಯಾಕೆ ಈ ನಿರ್ಧಾರ ತಗೊಂಡ್ವಿ ಅಂತ. ನಾವು ಆ ಏನಂತಾರೆ, ಒಂದ್ ತಪ್ಪು ಇಂಟೆನ್ಷನ್ ಇಂದ, ಅದ್ರ ಹಿಂದೆ ಒಂದು ಆಲೋಚನೆ ಇರ್ತಾರೆ, ಯಾಕೆ ನಿರ್ಧಾರ ತಗೊಂಡ್ವಿ. ಅದು ತಪ್ಪಾಗಿದ್ರೆ ಎಲ್ಲ ತಪ್ಪೇ ಆಗುತ್ತೆ. ಏನೋ ಒಂದು ಇವಾಗ ಗುಂಡಿ ಇದೆ ಅಂತ ಅದನ್ನ ಮುಚ್ಚಕ್ ಹೋದ್ರೆ ನಾವು ಬೇರೆ ಕಡೆ ಗುಂಡಿ ತೋಡ್ತಾ ಇರ್ತೀವಿ. ನಾನು ನಿಮ್ಮ ಆಯ್ಕೆ ತಪ್ಪು, ದಾರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಅಥವಾ ಯಾಕೆ ನಾನು ಸಮಯ ಕೇಳಿದೆ ಅಂತ ಅಂದರೆ, ಆ ಸಮಯ ಮೀರೋದ್ಮೇಲೆ ಆ ಲಾಭ ಪಡ್ಕೊಂಡು ಏನು ಮಾಡ್ತೀರಿ? ಆ ಬಿಸಿ ಇದ್ದಾಗ ಒಂದು ಊಟ ಮಾಡಿದ್ರೆ ಚೆಂದ ಇರ್ತದಲ್ವ. ಸೊ ಸಮಯನೂ ಇದೆ, ಬಿಸಿನೂ ಇದೆ, ನಾನು ಊಟ ಮಾಡ್ತಾ ಇಲ್ಲ. ಸೊ ತಂಗ್ಳಾದ್ಮೇಲೆ ಊಟ ಮಾಡಿದ್ರೆ ಏನು ಪ್ರಯೋಜನ? ಸರ್ ಎಲ್ಲಿದೆ ಸರ್ ನನ್ನ ಕೈಯಲ್ಲಿ? ಅದು ನಮ್ಮ ಕೈಯಲ್ಲಿದ್ರೆ ನನ್ನ ಮುಂದೆ ಏನಾರು ಇದ್ರೆ ನಾನು ಹೇಳ್ಬೋದು, ನಾನು ಬೇಕು ಅಂತ ಮಾಡ್ತಾ ಇಲ್ಲ ಅಂದ್ರೆ. ನನ್ನ ಮುಂದೆ ಇಲ್ವಲ್ಲ ಅದು. ಆಮೇಲೆ ಇವತ್ತು ನನ್ನ ಮುಂದೆ ಎಷ್ಟೊಂದು ಪ್ರಶ್ನೆಗಳು ಎದುರಿಸ್ಬೇಕಾಗಿರುವಂತ ಪ್ರಶ್ನೆಗಳಿದೆ. ನನ್ಗೆ ಗೊತ್ತು ನೀವೇನಕ್ಕೆ ಹೇಳ್ತಾ ಇದ್ರೆ, ಬಿಕಾಸ್ ನಿಮ್ಗೊಂದಷ್ಟು ಆ ಕಡೆನ ನೋಡಿದಾಗ ಇಲ್ಲ, ಒಂದು ಒಳ್ಳೆ ರೀತಿಲಿ ತರ ಆಗ್ಬೇಕು, ಒಳ್ಳೆ ಸಮಯಕ್ಕೆ ಆಗ್ಬೇಕು ಅಂತ. ಬಟ್ ನಾನೇನಕ್ಕೆ ನಾನು ಡಿಫೆನ್ಸಿವ್ ಆಗಿ ಮಾತಾಡ್ತಾ ಇಲ್ಲ, ಬಟ್ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಅದು ನನ್ಗೆ ಅಷ್ಟು ಸುಲಭವಾಗಿ ಆಗೋಂಗಿದ್ರೆ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ಯಾಕಂದರೆ ನಿಮಗೆ ಆದಂಥ ಒಂದು ಜವಾಬ್ದಾರಿ ಇದೆ, ತಾಯಿ ಇದ್ದಾರೆ, ಅವ್ರಿಗೊಂದು ಖುಷಿ ಕೊಡಬೇಕು ನಿಮ್ಮ ಜೀವನಕ್ಕೆ. ನೀವೊಬ್ಬರೇ ಅಲ್ವಲ್ಲ, ನಿಶಾ ಒಬ್ಬರೇ ಅಲ್ಲ, ನಿಶಾ ತಾಯಿನೂ ಇದ್ದಾರಲ್ಲ, ಸೊ ನಿಶಾ ತಮ್ಮನೂ ಇದ್ದಾನಲ್ಲ. ಸೊ ನಮ್ಮ ಅಕ್ಕ, ನನ್ನ ಮಗಳು ಅಂತ ಬಂದಾಗ ಅವ್ರಿಗೆ ಆದಂಥ ಒಂದು ಜೀವನ ಅನ್ನೋದೇ, ನನ್ನ ಮಗಳು ಈಗಿರ್ಬೇಕಿದ್ರೆ ಈಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತಲ್ಲ, ಅದಕ್ಕಾಗಿ ನ್ಯಾಯ ಒದಗಿಸ್ಬೇಕಲ್ಲ. ನನ್ನ ತಾಯಿ ಹೇಳ್ಕೊಂತಾರೆ, ನಾನೇನೇ ನಿರೀಕ್ಷೆ ಮಾಡಿದೆ ನೀವಿಬ್ರಿಗೆ, ನಿಮ್ ಲೈಫ್ ಹೇಗ್ ನಡೀತಾ ಇದೆ ಅಂತ. ಅವರು ನಾನು 25 ವರ್ಷ ಇದ್ನಲ್ಲ, ಆಲ್ಮೋಸ್ಟ್ 10 years ಬ್ಯಾಕ್, ಅವಾಗ್ಲೇ ಅವ್ರಿಗೆಲ್ಲ ಈ ಆಸೆಗಳು ತುಂಬಾ ಇತ್ತು, ಸಮಯ ತಕ್ಕಂಗೆಲ್ಲ ಆಗ್ಬೇಕು ಅಂತ. ಬಟ್ ಇವತ್ತು ನನ್ಗೆ ಹೇಳ್ತಾರೆ, ಇಷ್ಟೇ ಸಮಯ ಮೀರಿದೆ ಅಲ್ವಾ, ಫಸ್ಟ್ ನಿನ್ ಜೀವನದಲ್ಲಿ ಏನೋ ಸಾಧನೆ ಮಾಡಿ ತೋರ್ಸು ನೀನು ಅಂತ. ಸೊ ಅವ್ರ ಬಾಯಿಂದ, ಬಿಕಾಸ್ ಅವರು ಎಲ್ಲ ರೀತಿಯಲ್ಲಿ ಲೈಫ್ ನೋಡಿದಾರಲ್ಲ, ಅವ್ರಿಗೂ ಅರ್ಥ ಆಗುತ್ತೆ ಇವಾಗ ಹೆಣ್ಣು ಅಂತ ಅಂದ್ರೆ. ಅವ್ರಿಗೂ ಗೊತ್ತು ಒಂದಷ್ಟು ಸಮಯ ನಾನು ಕಳ್ಕೊಂಡಿದೀನಿ, ಅದು ಇದು ಅಂತ ಎಲ್ಲ. ಆದ್ರೆ ಇವತ್ತು ಅವ್ರು ಹೇಳೋದು, ಆಯ್ತು ಪರವಾಗಿಲ್ಲ, ಇಷ್ಟೇ ಸಮಯ ಹೋಗಿದೆ ಅಲ್ವಾ, ಇಷ್ಟೇ, ಇದಕ್ಕೆ ಮುಂಚೆ ಇದ್ರ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದ್ದೆ, ಇವತ್ತು ಒಂದ್ ಕಡೆ ಕರೆಕ್ಟ್ ಆಗಿ ನೀನ್ ನಿಲ್ಲು, ನೀನೊಂದು ಅರ್ಥಪೂರ್ವಕವಾದ ಜೀವನ ನೀನ್ ಫಸ್ಟ್ ಅಲ್ಲಿಗೆ ತಲುಪು, ಆ ನಂತರ ನೀನ್ ಮಾಡು. ಓಕೆ ಮೇಡಮ್, ಆಯಿತು. ಇದು ಒಂದು ರೀತಿ ಒಳ್ಳೆಯದು ಆಗಲಿ. ನಿಮ್ಮ ಬಿಫೋರ್ ಮ್ಯಾರಿಡ್ ಅಚೀವ್ಮೆಂಟು ಭಾಳ ಮುಖ್ಯನೇ. ಆಮೇಲೆ ಮ್ಯಾರಿಡ್ ಆದಮೇಲೂ ಮಾಡೋರು ಇದ್ದಾರೆ, ತುಂಬ ಕಡಿಮೆ ಸಂಖ್ಯೆ. ಸೊ ಆತನು ಹೊಂದ್ಕೊಂಡಾಗ ಅಚೀವ್ ಮಾಡೋದ್ರಲ್ಲಿ ಸಮಸ್ಯೆ ಏನಿಲ್ಲ. ಆತ ಹೊಂದ್ಕೊಳ್ಳಿಲ್ಲ ಅಂದಾಗ ನೀವು ಮತ್ತೆ ಒಂದು ಹೆಣ್ಣು ಅಚೀವ್ ಮಾಡೋದು ಕಷ್ಟ. ಈಗ ನಿಮ್ಮ ತಾಯಿ ಹೇಳ್ದಂಗೆ ಮಾಡಿ ನಿಮ್ಮ ತಮ್ಮನ ಭವಿಷ್ಯವನ್ನು ಒಂದು ನಿಮ್ಮ ಜವಾಬ್ದಾರಿ ಕಟ್ಬಿಡಿ. ಹಾಗೆ ಇನ್ನೊಂದು ಹಂತವಾಗಿ ಬಂದರೆ, ನೀವು 10 years ಬ್ಯಾಕೇನೆ ಒಂದು ಒಳ್ಳೆ ಸಿನಿಮಾ ರಂಗಕ್ಕೆ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರಿ. ಎಲ್ಲೋ ಒಂದು ಕಡೆ ದರ್ಶನ್ ಜೊತೆ ಸಿನಿಮಾ ಆ್ಯಕ್ಟ್ ಮಾಡಲಿಕ್ಕೂ ಒಂದು ಪ್ರಪೋಸಲ್ ಸಿಕ್ಕಿತ್ತು ಅಂತ ಓದಿದ್ದ ನೆನಪು, ಅದು ಕೇಳಿದ್ದ ನೆನಪು. ಯಾಕೆ ಆ ಕೆರಿಯನ್ನು ನೀವು ಬಿಟ್ರಿ? ಅಂದ್ರೆ 15 ವರ್ಷ 11 12 ನಡೆದಿರುವಂತ ಘಟನೆ ಅದು. ಸೊ ನೀವೇ ಏನಂತ ಕೇಳಿದ್ರಿ ಸರ್ ನೀವು? ಅದು ಸಿನಿಮಾ ಯಾಕೆ ಬಿಟ್ರಿ? ನಿಮ್ಗೆ ಆಪ್ಷನ್ಸ್ ಇತ್ತು, ಅವಕಾಶನೂ ಇತ್ತು ನಿಮ್ಗೆ ಆ ಸಂದರ್ಭದಲ್ಲಿ. ಸೊ ನೀವು, ನಾನು ದೊಡ್ಡದಾಗಿ ಒಂದು ಆರ್ಟಿಕಲ್ನ ಓದಿದ್ದೆ ನೆನಪು, ನಿಮ್ಮ ಎಲ್ಲ ಚಿತ್ರಗಳನ್ನ ಹಾಕಿ ದರ್ಶನ್ ಜೊತೆಗೆ ಮೊದಲನೇ ಸಾರಿ ಫಿಲಮ್ ಮಾಡ್ತಾರೆ ಅನ್ನೋದನ್ನು ನಾನು ಇನ್ನೂ ನನ್ನ ಮನಸ್ಸಲ್ಲಿದೆ, ನೆನಪಿದೆ. ಹೌದು, ಸಹಜವಾಗಿ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಇದ್ದಾಗ ಒಂದಷ್ಟು ಆಪ್ಷನ್ಸ್ ಬರುತ್ತೆ, ಇಲ್ಲ ಮಾತುಕತೆ ನಡೀತು, ಚರ್ಚೆ. ಬಟ್ ನನ್ಗೆಲ್ಲೋ ಒಂದ್ ಕಡೆಯಿಂದ ಇದು ಮರಳಿ ಬಂದಿತ್ತು ಆಪ್ಷನ್, ಇಲ್ಲ ನೀವು ಮಾಡ್ತೀರಾ ಫಿಲ್ಮ್ ಅಂತ. ಆ ಸಮಯದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಕರಿಯರ್ ಹೇಗ್ ತಗೋಬೇಕು, ಏನ್ ಮಾಡ್ಬೇಕು, ಕೆಲಸ ಮಾಡ್ಲಾ, ಬಿಸ್ನೆಸ್ ಮಾಡ್ಲಾ, ಏನು ಅಂತ. ಅವಾಗ ನಾನು ತಾಯಿ ಜೊತೆ ಡಿಸ್ಕಷನ್ ಮಾಡಿದಾಗ, ಇಲ್ಲ ಇದೊಂದು ಒಳ್ಳೆ ಆಪ್ಷನ್, ಬಿಕಾಸ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋ ಒಂದು ಅವಕಾಶ ಸಿಗುತ್ತೆ. ಪ್ಲಸ್ ನಮ್ಮ ತಾಯಿ ಅಂದ್ರು, ನಾನು ಇದೀನಿ, ಮಾಡು ನೀನು ಅಂತ, ನಿನ್ನೆಲ್ಲ ಗುಣಗಳಿದೆ ಅಂತ. ಸೊ ಅದಕ್ಕೆ ನಾವು ಅದನ್ನ ಆಯ್ಕೆ ಮಾಡ್ಕೊಂಡ್ವಿ. ಶೂಟಿಂಗು ಆಯ್ತು, ಒಂದಷ್ಟು ಟ್ರೈನಿಂಗು, ಫುಲ್ ಪ್ರಾಸೆಸ್ ಎಲ್ಲ ಆಯ್ತು. ಬಟ್ ಒಂದು 13 ದಿನ ಶೂಟಿಂಗ್ ಆಯ್ತು ಸರ್. ಅದು ದರ್ಶನ್ ಜೊತೆನೂ ಆಯ್ತು, ಪ್ರಿಯಮಣಿಯವ್ರ ಜೊತೆನೂ ಆಯ್ತು, ಮಹೇಶ್ ಸುಖೇದವರೆ ಅಂತ ಡೈರೆಕ್ಟರ್ ಇತ್ತು, ಅವ್ರ ಜೊತೆನೂ ಆಯ್ತು, ಟ್ರೈನಿಂಗು ಆಗಿತ್ತು. ಅದು ಅವಾಗ ನನ್ಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿರ್ಲಿಲ್ಲ, ಚಿಕ್ಕ ಹುಡುಗಿ ನಾನು. ಸೊ ಅವಾಗ ಅದಕ್ಕೆಲ್ಲ ಕನ್ನಡ, ಯಾಕಂದ್ರೆ ಸ್ವಲ್ಪ ಅವಾಗ ಡೈಲಾಗ್ಸ್ ಎಲ್ಲ ರಫ್ ರ್ಯಾಶ್ ಎಲ್ಲ ಇರ್ತಿತ್ತಲ್ಲ, ಅದಕ್ಕೆಲ್ಲ ಟ್ರೈನಿಂಗು ನಡೆದಿತ್ತು. ಎಲ್ಲ ಬೇರೆ ಬೇರೆ ಕಡೆ ಬ್ಯಾಂಗ್ಳೂರಲ್ಲೆಲ್ಲ ಶೂಟಿಂಗು ನಡೀತು. ಎಷ್ಟೊಂದೊಂದು ಸಿಂಗಲ್ ಶಾರ್ಟ್ಸ್ ಸೀನ್ಸು ಇತ್ತು, ಮೋನೋಲಾಗ್ ಎಲ್ಲನೂ ಇತ್ತು. ಅದೆಲ್ಲ ನಡೀತು. ಡೈರೆಕ್ಟರ್ ಸರ್ ಖುಷಿಯಾಗಿದ್ರು, ಯಾಕೆಂದ್ರೆ ಮಹೇಶ್ ಸುಖೇದವರೆ ಸರ್ ಬಂದ್ರು, ಸೈನಿಕ ಅವರೇ ಡೈರೆಕ್ಟರ್. ಸೊ ಅವ್ರಿಗೊಂದು ಆಸೆ ಇತ್ತು, ಮಗಳನ್ನ ನಾನು ಲಾಂಚ್ ಮಾಡ್ತೀನಿ ಅಂತ. ಆಮೇಲೆ ಅವ್ರಿಗೆ ಒಂದಷ್ಟು ಒಳಗಡೆ ಇರೋ ಗೊಂದಗಳು ಅವ್ರಿಗೂ ಏನು ಗೊತ್ತಿರಲಿಲ್ಲ.
ಬಟ್ ಅವಾಗ್ಲೇ ಇತ್ತು ಒಂದಷ್ಟು ಇಶ್ಯೂಸು. ಸೊ ಆ ನಂತರ ಕೆರಿಯರ್ ಮೂವ್ ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳು ನಾರ್ಮಲ್ ಆಗಿ ನಡೀತಾ ಇತ್ತು. ತಕ್ಷಣಕ್ಕೆ ಸ್ಕೆಡ್ಯೂಲ್ ಯಾವಾಗ ಮುಗೀತು, ಫಸ್ಟ್ ಸ್ಕೆಡ್ಯೂಲು, ಸೆಕೆಂಡ್ ಸ್ಕೆಡ್ಯೂಲ್ ಕಾಲ್ ಬಂದಿಲ್ಲ ಅಷ್ಟೇ, ಬ್ಲ್ಯಾಂಕ್. ಅದಾದ್ಮೇಲೆ ಗೊತ್ತೇ ಇಲ್ಲ ನನ್ಗೆ. ಅಲ್ಲ ಮೂವ್ ಅಲ್ಲ, ಫೋನ್ ಎತ್ತಾನೆ ಇಲ್ಲ ಆ ಕಡೆ ಯಾರುನು, ಫೋನ್ ಎತ್ತಾನೆ ಇಲ್ಲ. ಹೀಗಾಗುತ್ತಾ? ಆಮೇಲೆ ನಮ್ಮ ತಾಯಿಯವ್ರು ಹೋಗ್ಬಿಟ್ಟು ಅವ್ರ ಜೊತೆ ಹರ್ಚಾಡಿದ್ರು, ಇದು ಹೇಗ್ ಸಾಧ್ಯ ಅಂತ. ಏನೂ ಉತ್ತರಗಳಿಲ್ಲ. ಸೊ ನಮ್ಮ ತಾಯಿ ಅವಾಗ, ಯಾಕಂದ್ರೆ ನಮ್ಮ ತಾಯಿಗೆ ಒಂದಷ್ಟು ಮುಂಚೆನೂ ಘಟನೆಗಳಾಗಿತ್ತು, ಗೊತ್ತಿತ್ತು ಏನೇನ್ ಸಾಧ್ಯತೆಗಳಿದೆ ಅಂತ. ನನ್ಗೆ ಗೊತ್ತಿರಲಿಲ್ಲ. ಒಂದಷ್ಟು ಸಮಯ ಆದ್ಮೇಲೆ ನಮ್ಮ ತಾಯಿ ನನ್ಗೆ ಹೇಳಿದ್ರು ಏನು ಎತ್ತ. ಜೀವನಗಳನ್ನ ನೋಡ್ತಾ ಬಂದ್ರೆ ಎಲ್ಲ ಒಂದ್ ಕಡೆ ಒಂದು ಸಾಧನೆ, ಒಂದು ಚಾಲೆಂಜಿಂಗ್ ತಗೋಬೇಕು, ಏನೋ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದಿದೆ. ಸೊ ಅಷ್ಟೆಲ್ಲ ಸಂದರ್ಭಗಳು ಒಂದು ಹಂತಕ್ಕೆ ತಲುಪಿ ಡಿಸ್ಕಂಟಿನ್ಯೂ ಆದಾಗ ನೀವು ಅದನ್ನೇ ಒಂದು ಚಾಲೆಂಜಾಗಿ ತೊಗೊಂಡು ಏನಾದ್ರು ಒಂದು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ವಾ ಸಿನಿಮಾ ರಂಗದಲ್ಲೇ? ಪ್ರಯತ್ನ ಪಟ್ಟೆ ಸರ್ ನಾನು. ಇಲ್ಲಿ ನನಗೇನು ಅವಕಾಶಗಳು ಏನಾಗುತ್ತೆ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್ ಆಗಿ ನೀವು ಒಂದಷ್ಟು ಬಂಡವಾಳ ಹಾಕಿರ್ತೀರಾ. ಇವಾಗ ನೀವು 13 ದಿನ ದರ್ಶನ್, ಪ್ರಿಯಾಮಣಿ ಅಂತ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಆಯ್ತು ನಾನು ಇದ್ದೆ. ಬಟ್ ನಾನ್ ಫಸ್ಟ್ ಟೈಮ್ ಆಕ್ಟರ್, ಅವರ ದೊಡ್ಡ ಆಕ್ಟರ್ಸ್ ಅವಾಗ್ಲೇನೆ. ಅವಾಗ ಅಷ್ಟೊಂದು ಬಂಡವಾಳ ಹಾಕಿ ಅಷ್ಟು ಬಂಡವಾಳ ಕಳ್ಕೊಂತೀರಾ ಅಂತ ನಿಮ್ಗೆ ಒಂದ್ಸತಿ ಗೊತ್ತಾದ್ಮೇಲೆ ಅದೆಲ್ಲಾರ್ಗೂ ಎಲ್ಲಾರ ಮನ್ಸಲ್ಲೂ ಭಯ. ನಾನು ಏನಕ್ಕೆ ಹಾಕ್ಲಿ, ನಾಳೆ ಇವ್ರನ್ನ ತಗಿ ಅಂತ ಅಂದ್ರೆ ತೆಗಿಬೇಕಾಗುತ್ತೆ ನಾನು. ಇವಾಗ ಒಂದಷ್ಟು ಜನ ಬಂದು ಹೇಳ್ತಾರೆ ಇಲ್ಲ ಇವ್ರಿಗೆ ಆಕ್ಟಿಂಗ್ ಎಲ್ಲೋ ಒಂದ್ ಕಡೆ ಪ್ರೆಸರ್, ನಾನೇ ಯಾರನ್ನಾರು ಕರ್ಕೊಂಡು ಬಂದು ನಿರ್ಮಾಪಕರು ಕರ್ಕೊಂಡು ಬಂದು ಅವರೇ ಹಣ ಹಾಕಿ ಪಿಕ್ಚರ್ ತೆಗೆದ್ರೂ ಅದೆಲ್ಲ ಹಿನ್ನಡೆ ಆಗ್ಬೋದು ಅಥವಾ ಅದು ರಿಲೀಸ್ ಆಗದೆ ಇರ್ಬೋದು ಅನ್ನೋ ಭಯ ನಿಮ್ಗೆ ಕಾಡ್ತಾ ಇತ್ತು ಅಂತ? ಯಾರಿಗೆ? ನನ್ಗಲ್ಲ, ಪ್ರೊಡ್ಯೂಸರ್ ಅವ್ರಿಗೆ ಭಯ ಆಗುತ್ತಲ್ಲ ಸಹಜವಾಗಿ. ಫಸ್ಟ್ ಆಫ್ ಆಲ್ ಫಿಲಮ್ ಮಾಡೋದೇನು ಸುಲಭದ ಕೆಲಸ ಅಲ್ಲ, ತುಂಬಾ ಶ್ರಮ ಪಡ್ಬೇಕು ಅದರಲ್ಲಿ. ಆ ನಂತರ ಈ ತರ ಸಮಸ್ಯೆಗಳು ಯಾರು ತಗೊಳಕ್ ಇಷ್ಟಪಡ್ತಾರೆ? ಯಾರಿಗೂ. ಇವಾಗ ಯಾರು ನನ್ನ ತಂದೆ ತಾಯಿ ಆದ್ರೆ ನನ್ ಮೇಲೆ ಹಾಕ್ತಾರೆ ಬಂಡವಾಳ, ಯಾರೋ ಬೇರೆಯವ್ರು ಹಾಕ್ಬೇಕಾರೆ ಅವ್ರು ಯೋಚನೆ ಮಾಡ್ತಾರಲ್ವಾ. ಹೈ ಪ್ರೊಫೈಲ್ ಬಿಟ್ಬಿಡಿ ಮೇಡಮ್. ಸೊ ಈಗ ನಿಮ್ದೆ ನೀವೇ ಒಂದು ಚಾನೆಲ್ ಏನೋ ಮಾಡ್ಕೊಂಡಿದ್ದೀರಲ್ಲ, ಆ ನಿಟ್ಟಿನಲ್ಲೇ ಒಂದು ಸಣ್ಣದಾಗಿ ಏನೋ ಮಾಡಕ್ ಆಗ್ತಾ ಇರ್ಲಿಲ್ವಾ? ನಿಮ್ಗಿರೋ ಬಂಡವಾಳದಲ್ಲೇ ಮಾಡಕ್ ಆಗ್ತಾ ಇರ್ಲಿಲ್ವಾ? ಯಾವಾಗ ಸರ್? ನೀವು ಹೈ ಪ್ರೊಫೈಲ್ ಅಂತ ನೀವು ದರ್ಶನ್ ಜೊತೆ ಬೇಡ ಅಲ್ಲ ಸರ್, 15 ವರ್ಷ ಮುಂಚೆ ಅಥವಾ ಯಾವ ಅಷ್ಟೊಂದು ನನ್ಗೆ ಅಂದ್ರೆ ಅವಾಗ ನನ್ಗೆ 21 ವರ್ಷ. ಅಷ್ಟೊಂದು ನನ್ಗೆ ಏನಂತಾರೆ ಅಂದ್ರೆ ಮಾರ್ಕೆಟ್ ಹೇಗೆ ಏನು ಎತ್ತ, ಅವಾಗ ಯೂಟ್ಯೂಬ್ ಎಲ್ಲ ಆತರ ಇರ್ಲಿಲ್ಲ. ಇವಾಗ ಒಂದಷ್ಟು ಗೊತ್ತು, ಒಂದ್ ಸ್ವಲ್ಪ ಮೆಚುರಿಟಿನೂ ಇದೆ, ಪ್ರಬುದ್ಧತೆಯಿಂದ ಹೇಗ್ ಮಾಡ್ಬೇಕು ಏನು ಅಂತ. ಆ ವಯಸ್ಸಲ್ಲಿ ಆ ಶಾಕ್ ಇಂದ ಆಚೆ ಬರಕ್ಕೆ ಪ್ಲಸ್ ಅರ್ಥ ಮಾಡ್ಕೊಳಕ್ಕೆ ಅಷ್ಟು ಅದು ಸುಲಭ ಅಲ್ಲ. ಅದೇನಾಗುತ್ತೆ ಅಂದ್ರೆ ನೀವು ಇಲ್ಲಿಂದ ಬಿದ್ರೆ ಇಲ್ಲಿ ಅಷ್ಟು ಪೆಟ್ಟಾಗಲ್ಲ. ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಬಿದ್ದಾಗ ಪೆಟ್ಟಾಗ್ಬೋದು, ಪ್ರಾಣ ಹೋಗ್ಬೋದು. ಆಮೇಲೆ ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಆಮೇಲೆ ನಿಮ್ಗೆ ಅಷ್ಟು ತಲೆನೂ ಓಡಲ್ಲ, ನೀವೆಲ್ಲೋಗಿ ಮಾಡ್ತೀರ. ನಂತರ ಪ್ರಯತ್ನಗಳು ತುಂಬಾ ಮಾಡಿದೆ ನಾನು. ಆಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಅದಾದ್ಮೇಲೆ ನಾನು ಬಾಂಬೆಲೂ ಪ್ರಯತ್ನಗಳನ್ನ ಮಾಡಿದೆ. ಯಾಕಂದ್ರೆ ಇಲ್ಲಿ ಬೇಡಪ್ಪ, ಇಲ್ಲಿ ನನ್ಗೆ ಬಿಡಲ್ಲ ಅಂತ ನಾನು ಬಾಂಬೆಗೂ ಹೋಗಿ ಅಲ್ಲಿ ಪ್ರಯತ್ನಗಳನ್ನ ಮಾಡಿದೆ. ಬಟ್ ಅಲ್ಲಿ ಹೋದ ಇಲ್ಲೇನ್ ಗೊತ್ತಾ ಸರ್, ನನಗೊಂದು ರಕ್ಷಣೆ ಇತ್ತು. ಬಿಕಾಸ್ ನನ್ನ ಬ್ಯಾಕ್ ಗ್ರೌಂಡ್ ಇತ್ತು. ಸೊ ಓಕೆ, ಐ ವಾಸ್ ವೆರಿ ಕಂಫರ್ಟಬಲ್. ನಮ್ಮ ತಾಯಿ ಇದ್ರು, ನನ್ನೊಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ತು. ಸೊ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಫುಲ್ ಎಕ್ಸೆಪ್ಟೆನ್ಸ್ ಇತ್ತು. ಅಲ್ಲಿ ಯಾಕಂದ್ರೆ ದೊಡ್ಡ ಸಮುದ್ರ, ಅಲ್ಲಿ ನಾನು ಅಲ್ಲಿ ಹೋದಾಗ ನನ್ಗೆ ವಾತಾವರಣ ಇಡ್ಸಿಲ್ಲ. ಬಟ್ ಅಲ್ಲಿ ಹೋಗ್ದವ್ರೆ ನನಗೆ ಗೊತ್ತಾಗ್ತಾ ಇರ್ಲಿಲ್ವಲ್ಲ. ಹೋದೆ, ನೋಡ್ದೆ, ಅದು ನನಗಿದ್ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತಾಯ್ತು. ನಾನು ಸಮಾಜದಲ್ಲಿ ನಂದು NGO ಇದೆ ಜೊತೆಯಲ್ಲಿ ಅಂತ. ನನ್ಗೇನು ಸಮಾಜ ಸೇವೆದಲ್ಲಿ ನನ್ಗೇನು ಬ್ಯಾಕ್ ಗ್ರೌಂಡ್ ಇಲ್ಲ, ಬಟ್ ಒಂದಷ್ಟು ಅಲ್ಲಿ ಇಂಟ್ರೆಸ್ಟ್ ಇದೆ. NGO ಅಂತ ಬಂದಾಗ ಏನ್ ಮಾಡ್ತೀರಿ NGOದಲ್ಲಿ ನೀವು? ಜೊತೆಯಲ್ಲಿ ಅಂತ ನನ್ನ NGO ಸರ್. ನಮ್ದು ಏನಂತ ಅಂದ್ರೆ ನಾವು ಸಿಂಗಲ್ ಹ್ಯಾಂಡೆಡ್ಲಿ ಒಂಟಿಯಾಗಿ ಏನು ಮಾಡಲ್ಲ. ಅದಕ್ಕೆ ಹೆಸರು ಜೊತೆಯಲ್ಲಿ, ಅಂದ್ರೆ ಒಟ್ಟಿಗೆ ಹೋಗೋಣ ಅಂತ. ಬಿಕಾಸ್ ಎಷ್ಟೊಂದೊಂದಷ್ಟು ಸಂಸ್ಥೆಗಳು ಸ್ವಂತವಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವಾಗ್ಲೇ. ಆದ್ರೆ ಆ ಸಂಸ್ಥೆಗಳೇನಂತ ಅಂದ್ರೆ ಅವ್ರಿಗೊಂದಷ್ಟು ಇನ್ನಷ್ಟು ಹೇಗ್ ಬೆಳಿಬೇಕು ಅಂತ ಅವ್ರ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ. ಜೊತೆಯಲ್ಲಿ ಅವ್ರ ಜೊತೆ ಸೇರ್ಕೊಂಡು ಅವ್ರನ್ನ ಬೆಳೆಸೋ ಒಂದು ಕೆಲಸ ನಾವು ಮಾಡ್ತೀವಿ. ಅರೆ ನಾವು ಸಾವಿರಾರು ಜೊತೆ ಹ್ಯಾಂಡ್ ಜಾಯಿನ್ ಮಾಡೋಕ್ಕಾಗಲ್ಲ, ಜಸ್ಟ್ ಸೆಲೆಕ್ಟಿವ್. ಬಟ್ ನಾನು ಒಂದ್ ಸ್ವಲ್ಪ ಒಂಟಿ ಮಹಿಳೆಯರು, ರೈತರು, ಆತರ ಒಂದು ಐಡಿಯಾ ಇಟ್ಕೊಂಡು ಓಡಾಡ್ತಾ ಇದೀನಿ. ನೋಡೋಣ ಯಾವ ಹಂತದಲ್ಲಿದೆ ನಿಮ್ದು ಜೊತೆ? 1 ವರ್ಷ ಆಯ್ತು ಶುರು ಮಾಡಿ. ನಾನು ಯಾವಾಗ ಶುರು ಮಾಡಿದೆ ಅಂತ ಅಂದ್ರೆ ನಂದೆಷ್ಟು ತುಂಬಾ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಈ ಸಮಸ್ಯೆಗಳ ಹೊರತು ಯಾರೋ ಮಾಡ್ಬೇಕು ಅಂತ ಚಾಲೆಂಜ್ ಆಗಿ ಅಂತ ಅಂದ್ರೆ ನನ್ನ ಮನಸ್ಸಿಗೆ ಇವಾಗ ನನ್ಗೆ ಯಾರೋ ಕೆಳಗಡೆ ತಳ್ತಾ ಇದಾರೆ ಅಂದ್ರೆ ಅದೇ ಟೈಮಲ್ಲಿ ನಾನು ಯಾರೋ ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ಬೇಕು ಅಂತ. ಇಲ್ಲಾಂದ್ರೆ ಅದಲ್ಲೇ ಮುಳುಗೋಗಿ ನಾವು ಇನ್ನು ತಳಮಟ್ಟಕ್ಕೆ ಹೋಗ್ಬಿಡ್ತೀವಿ. ಹೊಸದಾಗಿ ಏನಾದ್ರು ಮಾಡಬೇಕು, ಆ ನೋವಿನ ಜೊತೆನೇ ಇನ್ನೊಂದು ಪ್ಲಸ್ ಆಗಿ ತಗೋಬೇಕು ಅನ್ನುವಂತ ಯೋಚನೆ. ನನ್ಗೆ ಆ ವೇದಿಕೆ ಸಿಕ್ಕಿಲ್ಲ, ಆ ವೇದಿಕೆ ಒಂದು ಸೃಷ್ಟಿ ಮಾಡೋಣ ಅಂತ. ಸಮಾಜಕ್ಕೆ ಏನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಹೇಳಿದ್ರಿ, ರೈತರು ಅಥವಾ ಒಂಟಿ ಮಹಿಳೆಯರು ಅಂತೇಳಿ. ಸೊ ಈಗ 1 ವರ್ಷದಲ್ಲಿ ಏನಾದ್ರು ಮಾಡಿದ್ದೀರಾ ಆ ಥರ? ಇಲ್ಲ, 1 ವರ್ಷದಲ್ಲಿ ಹೇಳಲ್ಲ, 1 ವರ್ಷ ನಂದ್ರಲ್ಲೇ ಬ್ಯುಸಿಲಿದ್ದೆ. ಇವಾಗ ಒಂದಷ್ಟು ಪ್ರಾಜೆಕ್ಟ್ಸ್ ಡೆವಲಪ್ ಮಾಡ್ತಾ ಇದೀನಿ. ಆ ಪ್ರಾಜೆಕ್ಟ್ಸ್ ಬರುತ್ತೆ ಆಚೆ, ಆವಾಗಲೇ ಗೊತ್ತಾಗುತ್ತೆ ಇವಾಗ ಅದ್ರ ಬಗ್ಗೆ ಮಾತಾಡಕ್ಕೆ. ಯಾಕಂದ್ರೆ ಡೆವಲಪ್ಮೆಂಟ್ ಅಲ್ಲಿ ಇದೆ, ಅದು ಆಚೆ ಬಂದಾಗ ಅವಾಗ ಗೊತ್ತಾಗ್ತದೆ ಏನಕ್ಕೆ ನಾವು ಅದ್ರ ಬಗ್ಗೆ ಹೇಳ್ಕೋಬೇಕು. ಈಗ ನಿಮ್ಮ ಜೀವನ ಹೇಗೆ? ನಿಮ್ಮ ತಾಯಿ, ನಿಮ್ಮ ತಮ್ಮ, ನೀವು ಜೀವನ ಹೇಗೆ?
ಹಾಗೆ ಇವಾಗ ಹೇಗೆ ನೀವು ಏನು ಮಾಡ್ತಾ ಇದ್ದೀರಿ? ಹೇಗೆ ಹಾಗೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್. ಸೊ ನಿಮ್ಮ ಹೆಸರು ಯಾರು ಹೇಳಿದ್ರೆ ಗೊತ್ತು ಸರ್, ನೋಡದೇ ಇದ್ದವರು ಗೊತ್ತು ಸರ್ ಅಂತಾರೆ, ಬಟ್ ನಮ್ದು ಹಂಗಲ್ಲ. ಆಕ್ಚುಲಿ ನನ್ನ ಲೈಫ್ ಹೇಗೆ, ನಂದು, ನನ್ನ ತಾಯಿ, ನನ್ನ ತಮ್ಮ ಅಂತ ಅಂದ್ರೆ ನಮ್ದೊಂದು ಸ್ವಾಭಿಮಾನದ ಹೋರಾಟ. ಅಂದ್ರೆ ಸಿದ್ಧಾಂತಗಳ ಯುದ್ಧ, ವೈಯಕ್ತಿಕ ಯುದ್ಧ ಯಾವುದೂ ಇಲ್ಲ ಇಲ್ಲಿ, ಸಿದ್ಧಾಂತಗಳ ಯುದ್ಧ. ಆ ಒಂದು ಪರಿಸ್ಥಿತಿಲಿ ಇವಾಗ ನಾವಿದ್ದೀವಿ. ಸೊ ಅದು ನಡೀತಾ ಇದೆ. ಸೊ ಒಟ್ಟಾರೆ ಜೀವನಕ್ಕೆ ತೊಂದರೆ ಇಲ್ಲ, ಬಟ್ ಸಾಧನೆಗೆ ತೊಂದರೆ ಇದೆ. ಜೀವನಕ್ಕೆ ತೊಂದರೆ ಇಲ್ಲ ಅಂದ್ರೆ ಏನು? ಜೀವನ ನಡೆಸಲಿಕ್ಕೆ. ಸೊ ಅಂದರೆ ದುಡಿಮೆಗೆ ದುಡಿಮೆ ಇಲ್ಲ. ದುಡಿಮೆ ಇಲ್ಲದೆ ಹೇಗೆ ಬದುಕಲಿಕ್ಕೆ ಸರ್? ದುಡಿಮೆ ಇಲ್ಲ, ಹೇಗ್ ಬದ್ಲಿಕ್ ಸಾಧ್ಯ ಅಂತ ಅಂದ್ರೆ ನೀವು ನಿಮ್ಮನ್ನಷ್ಟು ನೀವ್ ಹೇಳಿದ್ರಲ್ಲ ಹಿತ ಶತ್ರುವರಲ್ಲ, ಬಟ್ ನಂತ ಒಂದ್ ಸ್ವಲ್ಪ ಹಿತೈಷರಿದ್ದಾರೆ. ಅವರ ಒಂದು ಸಪೋರ್ಟ್ ಇಂದ ಬದುಕ್ತಾ ಇದ್ದೀನಿ. ಬಟ್ ನನ್ಗೆ ದುಡಿಮೆ ಮಾಡ್ಕೋಬೇಕು ಅಂತ ಒಂದಷ್ಟು ಪ್ರಯತ್ನಗಳನ್ನ ನಾನು ಹೋದ್ ವರ್ಷನೇ ಶುರು ಮಾಡಿದೀನಿ. ಅದಕ್ಕೂ ಬೇಕಾದಷ್ಟು ಅಡ್ಡಿಗಳಾಗಿದೆ, ಆಯ್ತಾ. ಸೊ ಹೇಗೆ ನನ್ನ ಲೈಫು ಅಂತ ಅಂದ್ರೆ ನಾನು ಎಲ್ಲಿ ಒಂದು ಹೆಜ್ಜೆ ಇಡಕ್ ಹೋಗ್ತೀನೋ ಇವಾಗ್ಲೂ ಅಲ್ಲೇ ಸಮಸ್ಯೆಗಳು ಅದಾಗದೇ ಹುಡ್ಕೊ ಬರಲ್ಲ, ಸೃಷ್ಟಿಸ್ತಾರೆ. ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಕಂಪನಿನೋ ಅಥವಾ ಒಂದು ಜಾಬ್ ಮಾಡ್ಬೋದಿತ್ತಲ್ವ ತಾವು? ಇವಾಗ ಏನ್ ಶುರು ಮಾಡ್ಲಿ ಸರ್ ಜಾಬ್? ಎಷ್ಟು ಲೇಟ್ ಆಗಿ ಎಲ್ಲಿ ಶುರು ಮಾಡ್ಲಿ ಜಾಬ್? ಆಮೇಲೆ ಇವಾಗ ಏನ್ ಗೊತ್ತಾ ಸರ್, ಅಷ್ಟೊಂದು ಸಮಯ ಇಲ್ಲ ಲೈಫಲ್ಲಿ ಏನೋ ಒಂದು ಜಾಬ್ ಇಟ್ಕೊಂಡು ಇದು ಅಂತ. ನನ್ಗೆ ಇವಾಗ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಲ್ಲ, ನನ್ಗೆ ಅದ್ರಲ್ಲೇ ನಾನು ಸಮಯ ಕಳಿಬೇಕು ಅಂತ. ಅದಕ್ಕೆ ನಾನು ಈ NGO ಶುರು ಮಾಡಿದ್ದು. ಬಿಕಾಸ್ ನನಗೆ ಇದ್ರಲ್ಲಿ ನನಗೇನು ಸಂಪಾದನೆ ಮಾಡಕ್ಕೆ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ನನ್ನ ಮನಸ್ಸಿಗೆ ಇಲ್ಲ ಒಂದ್ ಕಡೆ ನಂದೊಂದು ಐಡಿಯಾಲಜಿ ಏನಿದೆ, ಮೈಂಡ್ ಸೆಟ್ ಏನಿದೆ, ಅದನ್ನ ಸೇರಿಸ್ಕೊಂಡು ಜನರನ್ನು ಸೇರಿಸ್ಕೊಂಡು ಏನೋ ಒಂದು ಕೆಲಸ ಮಾಡಬಹುದು ಅಂತ. ಬಿಕಾಸ್ ನಾನು ಮುಂಚೆಯಿಂದಾನೆ ಸಮಾಜ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ, ಮುಂಚೆಯಿಂದಾನೆ. ಯಾಕಂದ್ರೆ ನಾನು ನೋಡ್ತಾ ಇದ್ನಲ್ಲ ಸಮಸ್ಯೆಗಳನ್ನ, ಅದಕ್ಕೆ ಏನಾದ್ರು ನಾವು ಮಾಡೋಣ, ಒಂದು ಪರಿಹಾರ, ಏನೊಂದು ಸ್ವಲ್ಪ ಒಟ್ಟಿಗೆ ಮಾಡೋಣ ಅಂತ ಒಂದು ಆಸೆ ಇತ್ತು. ಒಟ್ಟಿಗೆ ಮಾಡಬೇಕು ಅಂತ ಆಸೆ ನನಗೆ. ಸೊ ಇದಕ್ಕೊಂದು ಅವಕಾಶ ನಾನಾಗಿ ಸೃಷ್ಟಿಸ್ಕೊಂಡಿದ್ದೀನಿ. ಸೊ ಬೆಳಿಲಿ, ಪರವಾಗಿಲ್ಲ, ಆರಾಮಾಗಿ ಬೆಳಿ. ಏನ್ ಗೊತ್ತಾ ಸರ್, ನೀವು ಹೇಳಿದ್ರಲ್ಲ ಏನು ಇವತ್ತು ಫೈನಲ್ ಅಲ್ಲ ಲೈಫಲ್ಲಿ, ಇವತ್ತಿರ್ತೀವ ನಾಳೆ ಇರ್ತೀವ ಗೊತ್ತಿಲ್ಲ, ಬಟ್ ಎಷ್ಟು ದಿವಸ ಇರ್ತೀವಲ್ಲ ಅದನ್ನ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗೋಣ. ಇನ್ನೇನು, ಬಿಕಾಸ್ ನಾಳೆ ಏನು ಗೊತ್ತಾ ಸರ್, ಎಲ್ಲ ಹೊಟ್ಟೋಗುತ್ತೆ ಸರ್. ಉತ್ತರ ಕೊಡ್ಬೇಕು ನಾವು ದೇವ್ರಿಗೆ, ಇಲ್ಲ ನಾವು ನಮ್ಗೆ ಉತ್ತರ ಕೊಡ್ಬೇಕು, ಎರಡೂ ಒಂದೇನೆ. ನಮ್ಮ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡ್ಬೇಕು. ಅದಕ್ಕೋಸ್ಕರ ಅಷ್ಟೇ ನಾನು ಬದುಕ್ತಾ ಇದ್ದೀನಿ. ಬಿಕಾಸ್ ನಾವು ಬೇರೆಯವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಹೋದ್ರೆ ನಮ್ಗೆ ಉತ್ತರ ಕೊಟ್ಕೊಡೋದ್ರಲ್ಲಿ ನಾವು ಸಿದ್ಧರಾಗಿರಲ್ಲ. ಈ ಪೊಲಿಟಿಕಲ್ ಅಂತ ಬಂದಾಗ ಅದ್ರಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ನಿಮ್ಗೊಂದಷ್ಟು ಹೆಸರಿದೆ, ತಾವು ಮುಂಚೂಣಿಯಲ್ಲಿ ಇದ್ದೀರಿ, ನಿಮ್ಮ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡಿದ್ದಾರೆ, ನಿಶಾ ಬರಲಿ ಅಂತ. ನಿಮ್ಗೇನು ಅನಿಸುತ್ತೆ ಪೊಲಿಟಿಕಲ್ ಅಂತ ಬಂದಾಗ? ಸರ್ ಸದ್ಯಕ್ಕೆ ನಾನು ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಂದೇನಿದೆಯೋ ಸಿಂಪಲ್ ಆಗಿ ಸಮಾಜ ಸೇವೆ. ಯಾಕಂದ್ರೆ ಪಾಲಿಟಿಕ್ಸ್ಗೆ ಸರ್ ದುಡ್ಡು ಬೇಕು, ಅದು ನನ್ನ ಹತ್ರ ಇಲ್ಲ. ಅಂದರೆ ದುಡ್ಡಿದ್ರೆ ಪೊಲಿಟಿಕಲ್ ಬರ್ತೀರಿ ಸರ್? ಅದು ದುಡ್ಡಿದ್ರೆ ಅದ್ರ ಬಗ್ಗೆ ನಾನು ದುಡ್ಡು ಜೊತೆ ಏನ್ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ಯಾಕೆ ಇದನ್ನು ಕೇಳಿದೆ ಅಂತ ಅಂದರೆ, ನೀವು ಒಂದ್ಸರಿ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರಿ. ಹಾಗಂತ ಒಂದು ದೊಡ್ಡ ಒಂದು ವೇದಿಕೆನೇ ನಿರ್ಮಾಣ ಆಗೋ ಹಂತದಲ್ಲಿರುತ್ತೆ. ನಿಶಾ DK ಶಿವಕುಮಾರ್ ಭೇಟಿ ಮಾಡಿದ್ದಾರೆ, ಅಲ್ಲಿನ ಒಂದಷ್ಟು ಫೋಟೋಗಳು ತೊಗೊಂಡಿದ್ದಾರೆ. ಸೊ ಅವರು ಏನು ಹೇಳ್ಕೊಂಡಿದ್ದಾರೆ. ಸೊ ಅದಾದಮೇಲೆ ಒಂದಷ್ಟು ಬೈಟ್ಗಳದು. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಅದು ಅವಶ್ಯಕತೆಯೂ ಇಲ್ಲ. ಬಟ್ ನಾವು ಸಿಂಗಲ್ಲಾಗಿ ನಿಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡಿದಾಗ, ಪೊಲಿಟಿಕಲ್ ಬಗ್ಗೆ ಯೋಚನೆ ಮಾಡಿದಾಗ, ನಿಮಗೆ ಸಣ್ಣದಾಗಾದ್ರೂ ಆ ಯೋಚನೆ ಇದೆಯಾ? ಯಾರೋ ಬಂಡವಾಳ ಹೂಡ್ತಾರೆ ಅಂದರೆ, ಅದು ಯಾವುದೋ ಒಂದು ಪಕ್ಷ ಕರೆದು ನೋಡ್ಕೋತೀವಿ ನಿಂತ್ಕೊಳ್ಳಮ್ಮ ಅಂತ ಅಂದರೆ? ಸರ್ ನನಗೆ ಯಾರ ಮೇಲೂ ಆ ಥರ ಡಿಪೆಂಡೆಂಟ್. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರ. ಯಾಕಂದ್ರೆ ನಾವು ಸ್ವಂತ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಕ್ಕಾಗಿಲ್ಲ ಅಂತ ಅಂದ್ರೆ ನೀವು ಯಾರ ಮೇಲೆ ಡಿಪೆಂಡ್ ಆಗ್ತೀರಾ ಲೈಫಲ್ಲಿ? ಅಲ್ಲ, ನಿಮ್ಮಲ್ಲೇ ಉತ್ತರ ಇತ್ತು, ಮೊದಲೇ ಒಂದು ಉತ್ತರ ಕೊಟ್ಟರೆ, ನಾನು ಸಮಾಜ ಜೊತೆ ಇದ್ದೀನಿ, ಜೊತೆಯಲ್ಲಿ ಎಂತ NGO ಇದೆ, ನನಗೆ ಅಂತ ಒಂದಷ್ಟು ಹಿತೈಷಿಗಳಿದ್ದಾರೆ ಅಂತ. ಸೊ ಇದು ಹಾಗೆ ಸ್ವಲ್ಪ ದೊಡ್ಡ ಮಟ್ಟದ ಅಷ್ಟೇ ಇದು. ನಾನೇನು ಹೇಳಿ ಸರ್, ಬಿಕಾಸ್ ನನ್ಗೆ ಆ ಥರ ಕಾಣಿಸ್ತಾ ಇಲ್ಲ ಇವಾಗ ಸದ್ಯಕ್ಕೆ. ನನ್ನ ಹತ್ರ ಅಷ್ಟೊಂದು ಕೆಪಾಸಿಟಿ ಇದೆ ಅಂತ. ಬೇಡ ಮೇಡಮ್, ನಮಗೆ ವಿಧಾನಸಭೆನೇ ಬೇಡ, MLA ಅನ್ನೋ ಸ್ಥಾನನೇ ಬೇಡ. ಅದಾದಮೇಲೆ MP ಬರ್ತದೆ, ಅದು ಬೇಡ, ಅದರಿಂದ ದೊಡ್ಡದು ವಿಸ್ತಾರ. ಸೊ ಅದಕ್ಕೆ ಮುಂಚೆ ನಡೀತವೆ TP ZP ಬಹುತೇಕ ನಡೀತವೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಇವತ್ತಿನ ಸಂದರ್ಭದಲ್ಲಿ. ಯಾಕಂದರೆ ZP ಮತ್ತೆ ಮುಗಿದು ಆಗಲೇ 4 ವರ್ಷದ ಮೇಲೆ ಆಗೋಯ್ತು, ಅಂದರೆ ಒಂದು ಅವಧಿನೇ ಬರೀ ಆಡಳಿತನೇ ಆಗೋಗಿದೆ. ಸೊ ಆ ಸಂದರ್ಭಗಳೇನಾದ್ರು ಬಂದರೆ, ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಅದನ್ನೂ ಹೇಳ್ಬಿಡ್ತೀನಿ. ನೀವು ಅಕ್ಕೂರು ಭಾಗದಲ್ಲಿ ಜಾಸ್ತಿ ಓಡಾಡ್ತಾ ಇರ್ತೀರಿ, ನಿಮ್ಮ ಮನೆ ದೇವರು ಬಿಸ್ಲಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಆ ಭಾಗದಲ್ಲಿ ಜಾಸ್ತಿ ಓಡಾಟ ಮಾಡ್ತೀರಿ ಇವತ್ತಿಗೂ? ಇಲ್ಲ, ಆ ಥರ ಏನಿಲ್ಲ. ನಾನು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಹೋರಾಟ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಇವಾಗ ಬಳ್ಳಾರಿಲಿ ಇವಾಗ ಮಂಜಮ್ಮ ಜೋಗತ್ತಿ ಅವರಿದ್ದಾರೆ. ಈಗ ಅವ್ರನ್ನ ನಾನು ತಿಂಗಳು ಅವ್ರನ್ನ ಹೋಗಿ ಭೇಟಿ ಮಾಡ್ಬೇಕು. ಬಿಕಾಸ್ ಅವ್ರ ಸಮಸ್ಯೆಗಳು, ತೃತೀಯ ಲಿಂಗದವ್ರು ಏನ್ ಸಮಸ್ಯೆಗಳಿದೆ ಅಂತ ತಿಳ್ಕೊಬೇಕು ಅಂತ ನನ್ಗೆ ಆಸಕ್ತಿ ಇದೆ. ಇವಾಗ ಅಲ್ಲೇ ಬಳ್ಳಾರಿಯಲ್ಲಿ ಮಾಳಮ್ಮ ಅವರಿದ್ದಾರೆ,
ಅವರು ಸ್ಮಶಾನ ಕಾರ್ಮಿಕರ ಬಗ್ಗೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಚುಕ್ಕಿ ನಂಜನ ಸ್ವಾಮಿ ಇದ್ದಾರೆ, ಅವರೊಂದ್ ಸ್ವಲ್ಪ ರೈತರ ಪರವಾಗಿ ಅವರೊಂದ್ ಸ್ವಲ್ಪ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ನನಗೆ ಇವಾಗ ಆಮೇಲೆ ಇವಾಗ ರಾಮಯ್ಯ ಅಂತ ಒಬ್ರಿದ್ದಾರೆ, ಕೊಟ್ಟಿಗನಹಳ್ಳಿ ರಾಮಯ್ಯ ಅಂತ, ಆಯ್ತಾ. ಸೊ ಅವರೊಂದಷ್ಟು ತುಂಬಾ ಒಳ್ಳೆ ಇದು ಪ್ಲೇಸ್ ಎಲ್ಲ ಬರೀತಾರೆ, ಥಿಯೇಟರ್ ಪ್ಲೇ ಗೊತ್ತು ಅಲ್ವಾ. ಸೊ ನನ್ಗೆ ಇವಾಗ ಇವರೆಲ್ಲ ಪರಿಚಯ ಆದ್ಮೇಲೆ ನನಗೆ ಒಂಥರ ಇದ್ರಲ್ಲಿ ಆಸಕ್ತಿ ಜಾಸ್ತಿ. ನಾನೇನಕ್ಕೆ ಇವಾಗ ನೀವು ಇಲ್ಲಿ ಬರೀ ಇಲ್ಲಿ ಹೋರಾಟ ಅಂತ ಅಲ್ಲ, ಎಲ್ಲಾ ಕಡೆ ಹೋಗ್ತಾ ಇರ್ತೀನಿ ನಾನು. ಸೊ ನನ್ಗಿನ್ನ ಸಮಾಜ ಬಗ್ಗೆ ತಿಳ್ಕೋಬೇಕು. ಅದು ಏನಾದ್ರು ಇದೆಯಾ ಅಂತ ಎಲೆಕ್ಷನ್ ಸಂಬಂಧಪಟ್ಟಾಗ ಏನಾದ್ರು? ಇಲ್ಲ ಸರ್, ಯಾಕಂದ್ರೆ ನನ್ನ ರಿಯಾಲಿಟಿ ನಾನು ನಿಮ್ಗೆ ಹೇಳ್ತಾ ಇದೀನಲ್ಲ, ಆತರ ನನ್ನ ಆಲೋಚನೆಗಳು ಏನೂ ಇಲ್ಲ. ಒಂದಷ್ಟು ನಾನು ಹೇಳಿದ್ನಲ್ಲ, ನೀವು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ ನಂತರ ನಡೆದಂಥ ಹಲವಾರು ಘಟನೆಗಳಿಗೆ ಸಂಬಂಧಪಟ್ಟಂತೆ ಸೊ ಚನ್ನಪಟ್ಟಣದಲ್ಲಿ ನಿಮ್ಮದೇ ಆದಂಥ ಪರ ವಿರೋಧಗಳು ಬಂದಂಥ ಸಂದರ್ಭದಲ್ಲಿ ಆ ಕಮೆಂಟ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ನಿಮ್ಮ ಪರನೂ ಬೇಕಾದಷ್ಟಿದ್ದು. ಸರ್ ಜನ ಹೇಳ್ತಿರೋದು ಅದ್ ನಾನು ಹೇಳ್ತಿಲ್ಲ, ಅದು ಮುಖ್ಯ, ಅದ್ ಕರೆಕ್ಟು ನೀವು ಹೇಳ್ತಿರೋದು. ಬಟ್ ಅದ್ ಜನ ಅಂದ್ರೆ ಅವ್ರು ನನ್ನ ಬಗ್ಗೆ ಆತರ ಒಳ್ಳೆ ಅಭಿಪ್ರಾಯ ಇಟ್ಟಿದ್ದಾರೆ, ನಿಜ ಸತ್ಯ. ಬಟ್ ನಾನು ನನ್ನ ಕೆಪಾಸಿಟಿ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ, ನನ್ನ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ಗೆ ಗೊತ್ತು ನೀವೇನ್ ಅನ್ಕೊಂತಾ ಇದೀರಾ, ಓಕೆ ಅಲ್ಲಿಂದ ಇಲ್ಲ ಆಗುತ್ತೆ, ಬಟ್ ನನ್ನ ವಾಸ್ತವ ಅಷ್ಟು ಸುಲಭ ಅಲ್ಲ. ಆಕಸ್ಮಿಕವಾಗಿ ಏನೋ ಒಂದು ದೊಡ್ಡ ಆಕಸ್ಮಿಕವಾಗಿ ಏನಾದ್ರೂ ಆಗ್ಬೋದು ಸರ್, ಅದ್ರ ಬಗ್ಗೆ ನಾನು ಹೇಗೆ ಹೇಳಿ. ಆಕಸ್ಮಿಕ ಬಂತು ಅಂದ್ರೆ ಹೇಗೆ ತಗೋತೀರಿ? ಸ್ಪೋರ್ಟಿವ್ ಆಗಿ ಹೇಗೆ ತಗೋತೀರಿ? ಇವಾಗ ಇವಾಗ ಹೇಗೆ ತಗೊಂತಾ ಇದೀನಿ, ಸ್ಪೋರ್ಟಿವ್ ಹಾಗೆ ತಗೊಂತೀನಿ. ಎಲ್ಲಾನು ನಾನು ಪ್ಲಸ್ ಆಗುತ್ತೆ. ಇವಾಗ ನನ್ನ ಲೈಫಲ್ಲಿ ಏನು ಮೈನಸ್ಸೇ ಇಲ್ಲ ಸರ್, ಬಿಕಾಸ್ ನಾನು ಎಲ್ಲ ಮೈನಸ್ ಎಲ್ಲ ಬಿಟ್ಟು 0 ಕ್ರಾಸ್ ಮಾಡಿ ಪ್ಲಸ್ ಅಲ್ಲಿ ನಡೀತಾ ಇರೋದು. ಒಂದು ದೊಡ್ಡ ಮಟ್ಟದ ಅವಕಾಶ ಬಂದ್ರೆ ಖಂಡಿತವಾಗ್ಲೂ ಧುಮುಕ್ತೀರಿ ಸರ್. ನಾನು ಎಲ್ಲ ಪಾಸಿಟಿವ್ ಆಗಿ ತಗೊಂತೀನಿ. ಏನಾದ್ರು ಬರಲಿ ಲೈಫಲ್ಲಿ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂತೀನಿ. ಬಟ್ ಸರಿಯಾದ ನಿರ್ಧಾರಗಳಿರ್ಬೇಕು, ಆಯ್ಕೆ ಸರಿಯಾಗಿರ್ಬೇಕು. ನಿಶಾ ಅಂದ್ರೆ ಏನು ಅದ್ ನೀವ್ ಹೇಳ್ಬೇಕಲ್ಲ ಸರ್, ಅದ್ ನಾನು ಹೆಂಗೆ ಸರ್. ಹೆಸರು ಬೇರೆ ಆಯ್ತು. ಸೊ ಈಗ 36 ವರ್ಷದ ನಿಶಾ ತನ್ನ ಬದುಕಿನಲ್ಲಿ ಏನಾಗಬೇಕು ನೆಕ್ಸ್ಟ್? ಇನ್ನು ಕಷ್ಟ ಅದಕ್ಕೆ ಉತ್ತರ ಕೊಡೋದು, ಬಿಕಾಸ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಿಶಾ ಮತ್ತು ಒಂದು ಆಲೋಚನೆ ಅಂತ ಬಂದ್ರೆ ಅದು ಮುಂದೆ ಗೊತ್ತಾಗುತ್ತೆ, ಬಿಕಾಸ್ ಅದಕ್ಕೆ ಆ ಹೆಸರು ಕಟ್ಟಿರೋದು. ಬಿಕಾಸ್ ಒಂದಷ್ಟು ಏನು ಒಂದು ದೃಷ್ಟಿಕೋನ ಮತ್ತೆ ವಿಷನ್ ಇದೆಯಲ್ಲ, ಗುರಿ, ಅದನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದು ಹೋಗ್ತಾ 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 ಅದು ಒಂದೊಂದು ಪೇಜ್ ಇದ್ದಂಗೆ ಗೊತ್ತಾಗುತ್ತೆ. ನಿಶಾ ವಿತ್ ಚಾಲೆಂಜ್ ಅಂದ್ರೆ ನಿಶಾ ವಿತ್ ಚಾಲೆಂಜ್ ಅಂದ್ರೆ ಚಾಲೆಂಜ್ ಇಸ್ ಆಲ್ವೇಸ್ ಎಕ್ಸೆಪ್ಟೆಡ್ ಇಫ್ ಇಟ್ ಇಸ್ ದ ರೈಟ್ ಚಾಲೆಂಜ್. ಸುಮ್ಮನೆ ರೆಬೆಲ್ ಅಲ್ಲ, ಚಿಕ್ಕ ವಯಸ್ಸಲ್ಲಿ ರೆಬೆಲ್ ಮಾಡ್ಬೋದು. ಒಂದು ಮೆಚುರಿಟಿ ಬಂದಾಗ ನೀವು ಸರಿಯಾದ ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲ ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡ್ಕೊಂಡು ಹೋದ್ರೆ ಕಳೆದು ಹೋಗ್ತೀರಾ ನೀವು. ನಿಶಾ ಮತ್ತು ಕುಟುಂಬ ಅಂತ ಬಂದಾಗ ನನ್ನ ಕುಟುಂಬಕ್ಕೆ ದೇ ಆರ್ ಮೈ ಪಿಲ್ಲರ್ ಆಫ್ ಸ್ಟ್ರೆಂತ್. ನನ್ನ ತಾಯಿ ನನ್ನ ತಮ್ಮ ಅಂತ ಬಂದಾಗ ಅವ್ರು ನನ್ಗೆ ಸ್ಟ್ರೆಂತ್. ನಾನು ಅವ್ರಿಗೆ ಸ್ಟ್ರೆಂತ್, ಬಟ್ ಅವ್ರು ನನಗೆ ಸ್ಟ್ರೆಂತ್. ನಿಶಾ ಮತ್ತೆ ಬಿಸ್ನೆಸ್ ಅಂತ ಬಂದ್ರೆ ಬಿಸ್ನೆಸ್ ವುಮೆನ್ ಆಗಿದ್ದೆ ಮುಂಚೆ ನಾನು, ಇವಾಗ ಸದ್ಯದಲ್ಲಿ ಇಲ್ಲ, ಬಟ್ ಮುಂದೆ ಮಾಡ್ತೀನಿ. ನನ್ಗೆ ಅವಕಾಶಗಳು ಬರುತ್ತೆ, ನಾನು ಮಾಡ್ತೀನಿ. ಮಾಹಿತಿ ಇರೋ ಪ್ರಕಾರ ಕಂಪ್ನಿಗಳಿಗೆ ಡೈರೆಕ್ಟರ್ ಆಗಿದ್ರಿ, ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀರಿ ಒಂದಷ್ಟು. ಸೊ ಹಾಗಾಗಿ ಆ ಬೇಸಿಕ್ನಲ್ಲಿ ಬಂದರೆ ಅದೇನಂತಂದ್ರೆ ಕಂಪ್ನಿಗಳನ್ನ ಹಾಕಿದ್ರು, ಬಟ್ ನಾನೇನು ಕೆಲಸ ಮಾಡಿಲ್ಲ. ಬಟ್ ಆ ಕಂಪ್ನಿಗಳನ್ನು ಏನು ಜಾಸ್ತಿ ಅವು ಕೆಲಸ ಮಾಡಿಲ್ಲ, ಬಟ್ ಇದ್ದೆ ಅಷ್ಟೇ ಕಂಪ್ನಿಗಳಲ್ಲಿ. ಒಂದಷ್ಟು ಸಿಚುವೇಶನ್ಸ್ ಅಲ್ಲಿ ಒಂದಷ್ಟು ಸಿಗ್ನೇಚರ್ಸ್ ಇಲ್ಲಿ ಬರಬೇಕು, ಇಲ್ಲಿ ಸಿಗ್ನೇಚರ್ ಮಾಡ್ಬೇಕು, ಅದು ಫಾರ್ಮ್ಯಾಲಿಟೀಸ್ ಇರುತ್ತಲ್ಲ. ಫಾರ್ಮ್ಯಾಲಿಟೀಸ್ ಬಿಟ್ರೆ ಭಾಗಿಯಾಗಿ ಯಾವುದು ಬಿಸ್ನೆಸ್ ಅಲ್ಲಿ ನಾನು ಭಾಗಿಯಾಗಿರ್ಲಿಲ್ಲ. 21 ವರ್ಷದ ಸಿನಿಮಾ ನಂಟು ಮತ್ತು ಈಗ 36 ವರ್ಷದ ಆಕಸ್ಮಿಕವಾಗಿ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ನಿಶಾ ಮತ್ತೆ ಸಿನಿಮಾ? ಇಲ್ಲ ಸರ್, ನನಗೆ ಫಿಲಿಮ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದು ಒಂದು ಟೈಮಲ್ಲಿ ಇತ್ತು, ಇವಾಗಿಲ್ಲ ಸರ್. ಇವಾಗ ಐ ವಾಂಟ್ ಟು ಡೂ ಅದರ್ ಥಿಂಗ್ಸ್. ಸೊ ನೀವೇ ಹೇಳ್ದಂಗೆ ಧಾರ್ಮಿಕ ಮತ್ತು ನಾನು ಹೇಳ್ದಂಗೆ ವೈಜ್ಞಾನಿಕವಾಗಿ ಮದುವೆ ವಯಸ್ಸು ಅಂತ ಆಗೋಗಿದೆ, ಮುಗಿತಾ ಬಂದಿದೆ. ಸೊ ನಿಶಾ ಮತ್ತು ಮದುವೆ ಅಂತ ಬಂದರೆ ಈಗ ಸರ್ ಮದ್ವೆ ವಯಸ್ಸು ಮುಗಿತಾ ಬಂದಿದೆ ಅಂತ ಅದೇನು ಇಲ್ಲ ಸರ್. ಇವತ್ತು ಮುಗಿತಾ ಬಂದಿದೆ, ಮುಗ್ದೋಗಿದೆ ಏನು ಅಂತ. ಈ ಮದ್ವೆನ 60 ಆದ್ಮೇಲೂ ಆಗ್ಬೋದು, 70 ಮದುವೆ ಆಗಿರೋದು ಉದಾಹರಣೆಗಳು ಇದೆ. ಮದುವೆನೇ ನೀವೇ ಹೇಳಿದಾಗೆ ಮದುವೆನೇ ದಾರಿ ಅಲ್ಲ, ಮದುವೆನೇ ಯೋಚನೆ ಅಲ್ಲ, ಮದುವೆನೇ ಒಂದು ದೀಪ ಅಲ್ಲ. ಅದನ್ನು ಹೊರತುಪಡಿಸಿ ಸಂಸಾರ ಅನ್ನೋದು ತೂಗಿಸ್ಕೊಂಡು ಹೋಗ್ಬೇಕು ಅಂದರೆ ಅದಕ್ಕೊಂದು ವಯಸ್ಸಿದೆಯಲ್ಲ ಅಂತ. ಅದು ವಯಸ್ಸು ಮೀರೋಗಿದೆ ಸರ್. ಇಲ್ಲ, ಇನ್ನೂ ಇದೆ. ಇರೋ ವಯಸ್ಸಲ್ಲಾರು ಏನಾರು ಪಡ್ಕೋತೀರಾ ಅಂತ ಮದುವೆ ಅಂತ ಬಂದಾಗ. ಇದಕ್ಕೆ ಮೇಜರ್ ಕ್ವಶನ್ ಇದು ನನಗಿದು. ನನ್ನ ಟಾಪಿಕಲ್ಲಿ ನಿಮ್ಮ ವಿಚಾರಕ್ಕೆ ಬಂದರೆ ಈ ವಯಸ್ಸನ್ನು ಪರಿಗಣಿಸಿದಾಗ, ಸೊ ನಿಮ್ಮ ಕೆರಿಯರ್ನ ಪರಿಗಣಿಸಿದಾಗ ಮದುವೆ ಬಹಳ ಮುಖ್ಯವಾದಂಥ ಒಂದು ಘಟ್ಟ. ಇಲ್ಲವೇ ಇಲ್ಲ ಅಂತ ನೀವು ಹೇಳ್ಬೋದು ಅಷ್ಟೇ. ಆದರೆ ನಿಮ್ಮನ್ನು ನಂಬಿರುವಂಥ ನಿಮ್ಮನ್ನು ತಾಯಿ ಇದ್ದಾರೆ ಮತ್ತು ತಮ್ಮ ಇದ್ದಾರಲ್ಲ, ಅವ್ರಿಗೂ ಒಂದು ಕೊರಗಿರ್ತದಲ್ಲ. ನಿಮಗೆ ಬೇಡ ಅನಿಸ್ಬೋದು, ನನ್ನ ಮಗಳು ಮದುವೆ ಆಗಿದ್ದರೆ ಚೆನ್ನಾಗಿತ್ತೇನೋ, ನಮ್ಮ ಅಕ್ಕ ಮದುವೆ ಆಗಿದ್ರೆ ಚೆನ್ನಾಗಿತ್ತೇನೋ. ನೆಕ್ಸ್ಟ್ ಟೈಮ್ ನಮ್ಮ ತಾಯಿನೇ ಕರ್ಸ್ಕೊಬಂದು ಅವ್ರನ್ನೇ ಕೇಳಿ.
ಸೊ ಲೆಟ್ ಅಸ್ ಜಸ್ಟ್ ನಾನು ಹೇಳ್ತಿರೋದು ಇವತ್ತೇನಕ್ಕೆ ನಾನು ಹೇಳ್ತೀನಿ ಅಂದ್ರೆ ತುಂಬಾ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರಗಳೇ ಇಲ್ಲ ಸರ್. ಎಲ್ಲ ಹುಡುಗಿಯರ್ಗೂ ಕನಸಿರುತ್ತೆ ನನ್ಗೊಂದು ಕುಟುಂಬ ಬೇಕು ಅಂತ. ಅದ್ ನನ್ನ ಲೈಫಲ್ಲಿ ಟೈಮ್ ಸರಿಯಾಗಿ ಬಂದಿಲ್ಲ, ಮುಂದೆ ಬರುತ್ತೋ ಇಲ್ವೋ ನನ್ಗೆ ಅದು ಗೊತ್ತಿಲ್ಲ. ಬಟ್ ನಾನೇ ಅದಕ್ಕೆ ಹೋಗಿ ಹಿಂದೆ ಬಿಟ್ಬಿಟ್ಟು ಮಾಡ್ತೀನ, ಮಾಡಲ್ಲ. ಬಿಕಾಸ್ ನಾನು ಹಿಂದೆ ಬಿಡೋದು ಬಿಟ್ಬಿಟ್ಟಿದ್ದೀನಿ. ನಾವು ಎಷ್ಟು ಬೇರೆಯವ್ರು ಯೋಚನೆ ಮಾಡ್ತೀವಿ ಅದಕ್ಕಿಂತ ನಾವು 1000 ಪಟ್ಟು ಯೋಚನೆ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ. ಬಟ್ ನಮ್ಗೆ ಗೊತ್ತಿರುತ್ತೆ ಪರಿಸ್ಥಿತಿಗಳೇನು ಅಂತ. ಸೊ ಹಾಗೆ ಲೈಫ್ ಹಾಗೆ ಹೋಗುತ್ತೆ. ಬಿಕಾಸ್ ನಾನು ಎಷ್ಟೊಂದ್ ಸತಿ ತುಂಬಾ ಕ್ಯಾಶುಯಲ್ ಆಗಿ ಲೈಟ್ ಆಗಿ ಮಾತಾಡೋ ಪ್ರಯತ್ನಗಳನ್ನ ಮಾಡ್ತೀನಿ. ಬಿಕಾಸ್ ನಾವು ತುಂಬಾ ಯಾವಾಗ್ಲೂ ಹೆವಿಯಾಗಿ ಮಾತಾಡಕ್ಕಾಗಲ್ಲ. ನಮ್ಮಲ್ಲಿ ಅಷ್ಟು ಮನಸ್ಸಲ್ಲಿ ಅಷ್ಟು ಆ ಭಾರ ಒತ್ಕೊಂಡಿಲ್ಲ ಅಂತಲ್ಲ, ಒತ್ಕೊಂಡಿದೀವಿ. ಬಟ್ ನಾವ್ ಅದನ್ನ ಯಾವಾಗ್ಲೂ ಅದನ್ನ ನಾವು ಪ್ರಸ್ತುತ ಪಡ್ಸಕ್ ಆಗಲ್ಲ. ಭಾರ ಇದ್ದಾಗ್ಲೇನೆ, ಕಷ್ಟ ಇದ್ದಾಗ್ಲೇನೆ ಒಂದು ಜೀವನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ. ಅದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ, ಯಶಸ್ವಿ ಆಗ್ತೀರಿ ಅನ್ನೋ ಭಾವನೆ, ಆಶಾಭಾವನೆ ನಮ್ಮಲ್ಲಿ ಇದೆ. ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಿ. ಥ್ಯಾಂಕ್ ಯು ಸರ್. ಮತ್ತೆ ಇವತ್ತಿನ ಯೂತ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇವತ್ತಿನ ಯೂತ್ಸ್ಗೆ ಅವ್ರಿಗೆ ಎಷ್ಟೊಂದು ವಿಷಯಗಳಿದೆ ಅವ್ರಿಗೆ ಹೇಳ್ಬೇಕಾಗಿರೋವಂಥದ್ದು. ಬಟ್ ಏನಂತ ಅಂದ್ರೆ ಅವರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇದ್ದಾರಾ ಅಂತ. ಯಾಕೆಂದ್ರೆ ಇವತ್ತು ನನ್ನೇ ತಗೊಂಡ್ರೆ ನೀವು, ನಾನು ಕೇಳಿಸ್ಕೊಳ್ಳುವಂತ ಪರಿಸ್ಥಿತಿಲಿ ಇದ್ರೆ ನಾನು ಕೇಳಿಸ್ಕೊಂತೀನಿ. ಬಟ್ ನಾನು ಒಂದಷ್ಟು ಗೊಂದಲಗಳಲ್ಲಿ ಮುಳುಗೋಗಿದ್ರೆ ನಾನೇನಂತ ಕೇಳಿಸ್ಕೊಂತೀನಿ. ಗೊಂದಲಗಳ ಜೊತೆಗೆ ನಾನು ಅನ್ನೋದು ಇದ್ರೆ, ಅದು ನಂದೇ ಸರಿ ಅನ್ನೋದು ಇದ್ರೆ ಕೇಳಿಸ್ಕೊಳಕ್ ಆಗೋದೇ ಇಲ್ಲ. ಅವೆಲ್ಲೋ ಒಂದ್ ಕಡೆ ನಮ್ಮ ಯೂತ್ ಹೇಗಿತ್ತು ಅಂತ ಅಂದ್ರೆ, ನಮ್ಮ ಯಂಗರ್ ಡೇಸ್ ಹೇಗಿತ್ತು ಅಂದ್ರೆ ಒಂದಷ್ಟು ಸ್ಟ್ರಗಲ್ ಇತ್ತು ಲೈಫಲ್ಲಿ ಅವಾಗ. ಆಮೇಲೆ ಒಂದಷ್ಟು ಅವತ್ತು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಎಲ್ಲೋ ಒಂದು ಹೊತ್ತಾಗ ಒಂದು ಒಳ್ಳೆ ಹೊಸ ಅನುಭವ ಆಗ್ತಿತ್ತು. ಇವತ್ತು ಆ ಸ್ಟ್ರಗಲ್ ಅಂದ್ರೆ ಊಟ, ಗಾಡಿ, ಬಟ್ಟೆ, ಒಂದಷ್ಟು ಮನೋರಂಜನೆಗೆ ಏನು ಇವತ್ತು ಕಷ್ಟ ಇಲ್ಲ. ಸೊ ಅದೆಲ್ಲ ಕಷ್ಟ ಇಲ್ಲದೆ ಇದ್ದಾಗ ಅದೇನ್ ಪಡ್ಕೊಂಡ್ರು ಅದ್ರ ರುಚಿನೂ ಅಷ್ಟು, ರುಚಿಗೂ ಬೆಲೆ ಇಲ್ಲ ಅಷ್ಟು. ಸೊ ಅದರಿಂದ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಅದು ತಂದೆ ತಾಯಿಯೂ ಕ್ರಿಯೇಟ್ ಮಾಡ್ತಿರ್ತಾರೆ, ಸಮಾಜನೂ ಕ್ರಿಯೇಟ್ ಮಾಡ್ತಾ ಇದೆ. ಅವರ ಮೈಂಡ್ನೇ ಒಂದ್ ಸ್ವಲ್ಪ ವೀಕ್ ಮಾಡುವಂತ ಪರಿಸ್ಥಿತಿ ಸೃಷ್ಟಿ ಆಗ್ಬಿಟ್ಟಿದೆ ಮನೇಲೂ. ಬಿಕಾಸ್ ಮನೇಲಿ ತಂದೆ ತಾಯಿ ಅವ್ರು ಕಷ್ಟ ಪಡೋದ್ ಬೇಡ, ಆಚೆ ಕಡೆ ಸಮಾಜ, ಸೋಷಿಯಲ್ ಮೀಡಿಯಾ ತಕ್ಷಣಕ್ಕೆ ಎಲ್ಲ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಸೊ ಸ್ವಲ್ಪ ಕಷ್ಟ ಅಂದ್ರೆ ಅವರಾಗವ್ರೆ ಬಿದ್ದಿ ಅವರಾಗವ್ರೆ ಕಲಿಬೇಕಾದಂತ ಒಂದು ಸಂದರ್ಭ. ಅಂದ್ರೆ ಅವರೇ ಕಷ್ಟ ನೋಡಿ ಅವ್ರು ತಿತ್ಕೋಬೇಕು ಅಂತ ಅವ್ರಿಗೆ ಅರಿವಾದ್ರೆ ಅವ್ರು ತಿತ್ಕೊಂತಾರೆ. ಬಟ್ ಅವಾಗ ನಾವು ಸಪೋರ್ಟ್ ಕೊಡಕ್ಕಾಗತ್ತಾ? ಆಸ್ ನಾವು ದೇಶ, ರಾಜ್ಯ, ಸರ್ಕಾರ, ಇಲ್ಲ ಸಮಾಜ, ಕುಟುಂಬ, ಅವಾಗ ನಾವು ಕೊಡಕ್ಕಾಗತ್ತಾ ಸಪೋರ್ಟ್? ಅವಾಗ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಡಕ್ಕಾಗತ್ತಾ? ಅದ್ ನಾವು ನೋಡ್ಬೇಕು. ಸೊ ನೀವು ಅವಕಾಶ ಮಾಡ್ಕೊಟ್ಟು ಅವ್ರನ್ನ ಸ್ವಾವಲಂಬಿಯಾಗಿ ಮಾಡದೆ ಹೋದ್ರೆ, ನೀವ್ ಇವತ್ತು ತಂದೆ ತಾಯಿ ಇದ್ದಾರೆ, ಜೀವನ ಪೂರ್ತಿ ಇರಲ್ಲ ತಾನೆ. ನಾಳೆ ಪ್ರಪಂಚನ ಅವರು ಸ್ವಂತವಾಗೇ ಫೇಸ್ ಮಾಡ್ಬೇಕು ಆ ಕಷ್ಟಗಳನ್ನ. ಎಲ್ಲೊಂದ್ ಕಡೆ ಕೆಲಸ ಮಾಡಕ್ ಹೋದಾಗ ಹೇಗೆ ಜನ ಜೊತೆ ನಡ್ಕೋಬೇಕು, ಹೇಗೆ ಅವ್ರನ್ನ ಬದಲಾವಣೆ ಮಾಡ್ಕೋಬೇಕು, ಹೇಗೆ ರಿಜೆಕ್ಷನ್ ತಗೋಬೇಕು. ಎಲ್ಲಾ ದಿನ ಬೆಳಗ್ಗೆ ಇದ್ರೆ ಎಲ್ಲರೂ ನಿಮ್ಗೆ ನೋ ಅಂತಾನೆ ಹೇಳ್ತಾರೆ, ಬೇಡ ಅಂತ ಹೇಳ್ತಾರೆ, ಸುಮ್ನೆ ಇರು ಅಂತ ಹೇಳ್ತಾರೆ. ಅದನ್ನ ಹೇಗೆ ತಗೋಬೇಕು ಅಂದ್ರೆ ಇದನ್ನೆಲ್ಲ ಡೆವಲಪ್ ಮಾಡಕ್ಕೆ ಅವಾಗ ಅವಕಾಶಗಳು ಮಾಡ್ಕೊಡ್ಬೇಕು. ನಾವೆಲ್ಲಾ ಕಡೆಯಿಂದ ಪ್ರೊಟೆಕ್ಷನ್ ಮಾಡ್ಬಿಟ್ಟು ಅವ್ರನ್ನ ಒಂದು ಏನಂತಾರಲ್ಲ ಒಂದು ಪ್ರಿಸನ್ ಅಲ್ಲಿ ಹಾಕಿಟ್ಬಿಟ್ರೆ ಏನು ಉಪಯೋಗ ಇಲ್ಲ. ಜೈಲಲ್ಲಿ ಹಾಕಿಟ್ಬಿಟ್ರೆ ಅವ್ರನ್ನ, ಅದನ್ನ ಜೈಲ ನಾವು ಅರಮನೆ ಅಂತ ಕರೆದ್ರೆ ಅದು ಉಪಯೋಗ ಇಲ್ಲ. ಸೊ ತಂದೆ ತಾಯಿ ಸೂಕ್ಷ್ಮವಾಗಿ ಬೆಳೆಸ್ಬೇಕು ಎಲ್ಲದಕ್ಕೂ. ಓಕೆ 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 ಅಂತ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಲ್ಲ ಪರಿಸ್ಥಿತಿ. ನಿಮ್ಮ ಜೀವನಕ್ಕೆ ಅಂತ ಬಂದರೆ 1ರಿಂದ 14 ಬೇಡ, 14ರಿಂದ ಮತ್ತೆ 4, 18 ಬೇಡ, 18ರಿಂದ 36 ಅಂತ ಬಂದಾಗ 18 ವರ್ಷದ ನಿಮ್ಮ ಎಲ್ಲ ಒಟ್ಟಾರೆ ಜೀವನವನ್ನು, ಒಟ್ಟಾರೆ ಎಲ್ಲ ರೀತಿಯ ಬಿಸ್ನೆಸ್ ಇರ್ಬೋದು, ಸಿನಿಮಾ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನು ವಹಿಸ್ಕೊಂಡಾಗ ಹೆಣ್ಮಕ್ಳಿಗೆ ಅಂತ ವಿಶೇಷವಾಗಿ ಏನು ಹೇಳ್ತೀರಿ ನಿಮ್ಮ ಈ 18 ವರ್ಷದ ನಿಮ್ಮ ಯೋಚನೆಗಳನ್ನ ಇಟ್ಕೊಂಡು? ಹೆಣ್ಮಕ್ಳಿಗೆ ಫಸ್ಟ್ ಏನು ಅಂತ ಅಂದ್ರೆ ಸಿಂಪಲ್, ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ತುಂಬಾ ಮುಖ್ಯ. ಇವತ್ತು ಬರೀ ಹೆಣ್ಮಕ್ಳಿಗೆ ಚಾಲೆಂಜಸ್ ಇದೆ ಸೊಸೈಟಿಯಲ್ಲಿ, ಬಟ್ ಗಂಡ್ ಮಕ್ಳಿಗೆ ಮನೇಲೆ ಚಾಲೆಂಜ್. ಯಾಕಂದ್ರೆ ತಂದೆ ತಾಯಿ ನನ್ ಮಗ ಅಂತ ಅವ್ನು ಎಷ್ಟು ಮುದ್ದು ಮಾಡಿರ್ತಾರೆ ಅಂತ ಅಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಕ್ಕಾಗಲ್ಲ. ಆಮೇಲೆ ಹೆಣ್ಮಕ್ಳನ್ನ ಹೇಗೆ ಬೆಳೆಸಿದಾರೆ ಗೊತ್ತಾ? ಇಂಡಿಪೆಂಡೆಂಟ್ ಆಗ್ಬೇಕು. ಈಗ ತಾಯಿರ್ ಏನ್ ಮಾಡ್ತಾರೆ ಗೊತ್ತಾ? ತಾಯಿಂದಿರು ನನ್ ಜೊತೆಲಿ ಆದಾಗ ನಿನ್ ಜೊತೆಲಿ ಆಗ್ಬಾರ್ದು, ನೀನ್ ಓದು ಅಂತ ಹೆಣ್ಮಕ್ಳನ್ನ ಬೆಳೆಸ್ತಾರೆ. ಗಂಡ್ ಮಕ್ಳ ಜೊತೆಲಿ ನನ್ ಮಗ ಅಂತ ಬೆಳೆಸ್ತಾರೆ. ಅವ್ರಿಬ್ರು ದೊಡ್ಡವರಾದ್ಮೇಲೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ. ಇಲ್ಲ, ನಾನು ನನ್ನ ತಾಯಿ ಜೊತೆ ಏನಾಯ್ತು ನನ್ನ ಜೊತೆ ಆಗ್ಬಾರ್ದು, ನನ್ನ ತಾಯಿ ನಾನು ನೋಡ್ಕೋಬೇಕು, ನನ್ನ ತಂದೆ ನಾನು ನೋಡ್ಕೋಬೇಕು, ಇಂಡಿಪೆಂಡೆಂಟ್ ಆಗ್ಬೇಕು. ಗಂಡ್ ಮಕ್ಳು ಏನು ಕೇರ್ ಇಲ್ದೆ ಬೆಳಿತಾರೆ. ನಾಳೆ ಅವ್ರಿಬ್ರು ಹೇಗೆ ಅವ್ರ ಮೆಂಟಾಲಿಟಿನೇ ಮ್ಯಾಚ್ ಆಗಲ್ಲ. ಇಲ್ಲ, ಆಫ್ಟರ್ ಮ್ಯಾರೇಜ್ಗಲ್ಲ, ಸಮಾಜ ನಾನು ಹೇಳ್ತಿರೋದು. ಹೆಣ್ಮಕ್ಳು ಒಂದು ಇಂಡಿಪೆಂಡೆಂಟ್ ಸ್ಟೈಲಲ್ಲಿ ಹೋಗ್ತಾ ಇದಾರೆ. ಇಲ್ಲ ಇಂಡಿಪೆಂಡೆಂಟ್ ದುಡ್ಡಿರೋರು ಏನಾಗ್ತಿದೆ ಅಂದ್ರೆ ಬರೀ ದುಡ್ಡು ಅಂತ ಬೆಳೆಸ್ತಾ ಇದಾರೆ. ಅಂದ್ರೆ ಅವರಲ್ಲಿ ಅವರೊಂದು ಚರಿತ್ರೆ ಏನಿದೆ, ಅವ್ರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಷ್ಟು ಅವಕಾಶಗಳಿಲ್ಲ. ಬಟ್ ಗಂಡ್ ಮಕ್ಳು ಏನಾಗ್ತಾ ಇದೆ ಅಂತ ಅಂದ್ರೆ ತುಂಬಾ ಏನೋ ಒಂದು ಜವಾಬ್ದಾರಿ ಇಲ್ಲದೆ ನೀನ್ ಮಾಡು ನನ್ ಮಗ ಅಂತ ಬೆಳೆಸ್ತಾ ಇದ್ದಾರೆ. ಬಿಫೋರ್ ಮ್ಯಾರಿಡು ಎಜುಕೇಟೆಡ್ಗೆ ಅಥವಾ ಸಣ್ಣ ಪುಟ್ಟ ಅರ್ಧಂಬರ್ಧ ಡಿಗ್ರಿ ಮಾಡ್ಕೊಂಡು ಬಿಟ್ಟಂಥವ್ರಿಗೆ
ಅವ್ರ ಮುಂದೆ ಜೀವನದಲ್ಲಿ ಯಾರಿಲ್ಲ ಅಂದ್ರೂ ಬದುಕ್ತೀನಿ ಅನ್ನೋ ಧೈರ್ಯ ಬೇಕು ಅಂದರೆ ಬಿಫೋರ್ ಮ್ಯಾರಿಡ್ ಅವ್ರು ಹೇಗಿರಬೇಕು ಹೆಣ್ಮಕ್ಳು? ಎಲ್ಲ ನೀವು ಮಾಮೂಲಿ ಕೆಲಸ ಮಾಡಿ, ಏನೇನು ಚಾಲೆಂಜ್ ಸಿಗುತ್ತೋ ಫೇಸ್ ಮಾಡಿ, ಕಲಿಯೋ ಪ್ರಯತ್ನ ಮಾಡಿ. ನೀವು ಕಲಿದೇ ಹೋದ್ರೆ ನೀವು ಯಾಕೆ ಹೋಗ್ತಾ ಹೋಗ್ತಾ AIU ಬರ್ತಾ ಇದೆ, ಜಾಬ್ಸ್ಗಳು ಕಡಿಮೆ ಆಗುತ್ತೆ. ನೀವು ಕಲೀಲೇಬೇಕು, ದಿನ ಒಂದಷ್ಟು ಹೊಸ ವಿಷಯಗಳನ್ನ ಕಲಿಬೇಕು. ಸ್ಕಿಲ್ಸ್ ಯಾರೋ ಆಗಲಿ, ಟೆಕ್ನಿಕಲ್ ಯಾರೋ ಆಗಲಿ, ಕಲೀಲೇಬೇಕು, ಪ್ರಯತ್ನಗಳನ್ನ ಮಾಡಬೇಕು. ನಿಮ್ಗೆ ಇಷ್ಟು ಕೆಲಸ ಕೊಟ್ರೆ ಅಷ್ಟಕ್ಕೆ ನಿಲ್ಸ್ಬೇಡಿ, ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ, ಆಸಕ್ತಿ ಇರಲಿ. ಆಸಕ್ತಿ ಇದ್ರೆ ಸಾಕು. ಆಸಕ್ತಿ ಇರಬೇಕು. ಆಮೇಲೆ ಒಂದು ಒಳ್ಳೆ ಭಾವನೆನೂ ಇರಬೇಕು. ಓಕೆ, ಎನಿವೆ ತುಂಬ ಸಂತೋಷ ಆಯಿತು. ಆದ್ಮೇಲೆ ಇಷ್ಟೊತ್ತು ನಿಶಾ ನಮ್ಮ ಕಚೇರಿಗೆ ಬಂದು ನಮ್ಮ ಜೊತೆ ಒಂದಷ್ಟು ಸಮಾಜದ ಆಲೋಚನೆಗಳನ್ನು, ತನ್ನ ಆಲೋಚನೆಗಳನ್ನು, ಸಮಾಜಕ್ಕೆ ನಾವೆಲ್ಲ ಏನು ಕೊಡುಗೆಯಾಗಿ ನೀಡಬೇಕು, ಸಮಾಜ ನಮಗೆಲ್ಲ ಏನು ಕೊಟ್ಟಿದೆ, ಅದು ಯೂತ್ಸ್ಗೆ ಏನು ಹೇಳಬೇಕು, ನಾವು ಹೇಗಿದ್ದರೆ ಚೆಂದ, ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ ಅನ್ನೋ ಸಂಪೂರ್ಣ ವಿವರವಾದಂಥ ಎಲ್ಲ ವಿವರಣೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಬಂದು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮುಕ್ತವಾಗಿ ಯಾವುದೇ ದುರಾಲೋಚನೆಗಳಿಲ್ದೇ, ದೀರ್ಘಾಲೋಚನೆಗಳಿಲ್ದೇ ಹಂಚ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ತಾವು ಅದೇ ರೀತಿ ಸ್ಪೋರ್ಟಿವ್ ಆಗಿ ತೊಗೋತೀರಿ ಅನ್ನೋ ಭಾವನೆ ಸಹ ನಮ್ಮಿಬ್ಬರಲ್ಲೂ ಇದೆ. ಇಷ್ಟೊತ್ತು ನಮ್ಮ ಚಾನಲ್ನಲ್ಲಿ ಬಂದು ಮಾತನಾಡಿದಂತಹ ನಿಶಾ ಅವರವರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ನನ್ನ ಕಡೆಯಿಂದ ಏನಾದ್ರು ನಾನು ತಪ್ಪು ಮಾತಾಡಿದರೆ ನಾನು ಕ್ಷಮೆ ಕೇಳ್ತೀನಿ. ಇಲ್ಲ, ಅವ್ರವ್ರು ಬಿಟ್ಟಿದ್ದು ಮೇಡಮ್. ಕೆಲವರಿಗೆ ಒಳ್ಳೇದೂ ಕೆಟ್ಟದ್ದು ಅನಿಸ್ಬೋದು ಆಗದೆ ಇದ್ದವ್ರಿಗೆ. ಸೊ ಕೆಟ್ಟ ಆಲೋಚನೆ ಇರೋರಿಗೆ ಇದು ಒಳ್ಳೇದು ಅನಿಸ್ಬೋದು, ಹೇಳಕ್ಕೆ ಬರಲ್ಲ. ಹಾಗಾಗಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ನಾವು ಮಾತಾಡಿದ್ದೀವಿ. ಸೊ ಹಾಗಾಗಿ ಮಗದೊಮ್ಮೆ ನಮ್ಮ ಕಚೇರಿಗೆ ಬಂದಿದ್ದಕ್ಕೆ, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ, ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದು ತಮ್ಮ ಆಲೋಚನೆಗಳು ಹಂಚ್ಕೊಳ್ಳೋದಕ್ಕೆ ಧನ್ಯವಾದಗಳು.